ದೇವರ ಸಮ್ಮುಖದಲ್ಲಿ ದೇವರನ್ನ ಕೇಳಬೇಕು. ದೇವರೇ ನಾವು ಏನೇನು ಕೇಳಿಸ್ಕೊಳ್ತೀವೋ ಅದು ನಮ್ಮ ಜೀವಿತಕ್ಕೆ ಉಪಯೋಗವಾಗಿರ್ಬೇಕು. ಸುಮ್ಮನೆ ನಾವೇನೋ ಬಂದ್ವಿ ಕೇಳಿಸ್ಕೊಂಡ್ವಿ ಹೋದ್ವಿ ಅಲ್ಲ, ನಾವು ಕೇಳಿಸ್ಕೊಳ್ಳುವಂತ ಪ್ರತಿಯೊಂದು ನಮ್ಮ ಆತ್ಮಿಕ ಜೀವಿತಕ್ಕೂ, ನಮ್ಮ ಕುಟುಂಬ ಜೀವಿತಕ್ಕೂ, ನಮ್ಮ ವೈಯಕ್ತಿಕ ಜೀವಿತಕ್ಕೂ ಅದು ಉಪಯೋಗವಾಗಿರ್ಬೇಕಂತಾಗಿ ನಾವು ದೇವರನ್ನ ಕೇಳಬೇಕು. ದೇವರಿನ ವಾಕ್ಯಗಳು ಸಜೀವವಾದದ್ದು, ಇಬ್ಬಾಯಿಕ ತೀರ್ಥಲು ಹದವಾದದ್ದು, ಕೀಲು ಮಜ್ಜೆಗಳನ್ನ ತೂರಿ ಹೋಗುವಷ್ಟು ಬಲವುಳ್ಳದಾಗಿದೆ ಸ್ವಾಮಿ. ದೇವರಿನ ಪ್ರಸನ್ನತೆಯನ್ನು ನಾವು ಬಯಸ್ತೇವೆ ದೇವರೇ, ದೇವರಿನ ಪ್ರಸನ್ನತೆಯನ್ನು ನಾವು ಬಯಸ್ತೇವೆ ದೇವರೇ. ಈ ಒಂದು ಸಾಯಂಕಾಲ ಜಾವದಲ್ಲಿ ದೇವರಿನ ಪ್ರಸನ್ನತೆಯನ್ನು ನಮ್ಮನ್ನ ತುಂಬಿಸಿರಿ. ನಮ್ಮ ಎಲ್ಲ ಬಲಹೀನತೆಗಳು ತೆಗೆದಾಕಲ್ಪಡಲಿ ಸ್ವಾಮಿ. ದೇವರೇ ಔರಾಚ ನಿನ್ನ ಪವಿತ್ರಾತ್ಮ ನಮ್ಮ ಹೃದಯಗಳಿಗೆ ಮಾತನಾಡಲಿ ಸ್ವಾಮಿ. ದೇವರೇ ಮನುಷ್ಯನ ಸ್ವರವಾಗಲಿ, ದೇವರೇ ಮನುಷ್ಯನ ಆಲೋಚನೆಗಳಾಗಲಿ ನಮಗೆ ಬೇಡ ಸ್ವಾಮಿ. ದೇವರೇ ನಿನ್ನ ಸ್ವರ ಬೇಕು ಸ್ವಾಮಿ. ದೇವರೇ ನಿನ್ನ ಆಲೋಚನೆಗಳು ಬೇಕು, ನಿನ್ನ ಯೋಜನೆಗಳು ಬೇಕು ಸ್ವಾಮಿ. ಹಾಲೆಲೂಯ. ದೇವರೇ ನೀನು ಮಹಿಮೆ ಹೊಂದಿಕೊಳ್ಳಿ ಯೇಸುವಿನ ಹೆಸರಿನಲ್ಲಿ ತಂದೆ. ಎಲ್ಲರೂ ಕುಳಿತುಕೊಳ್ಳೋಣ, ಎಲ್ಲರೂ ಕುಳಿತುಕೊಳ್ಳೋಣ. ಇವಾಗ ನಾನು ನಿಮಗೆ ಮಾತಾಡುವಂತ ವಿಷಯ ಪಾಲಕರು ಮತ್ತೆ ಮಕ್ಕಳು, ಅಂದ್ರೆ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್. ಇಲ್ಲಿ ಎಷ್ಟು ಜನಕ್ಕೆ 20 ವಯಸ್ಸಿನಿಂದ ಕೆಳಗಿನ ಮಕ್ಕಳಿದ್ದಾರೆ ದಯವಿಟ್ಟು? ಇನ್ನೊಂದು ಕಾರ್ಯ ಸಮಯದಲ್ಲಿ 20 ವಯಸ್ಸಿನಿಂದ ಕೆಳಗಿನ ಮಕ್ಕಳು. ಓಕೆ, ನೀವೆಲ್ಲ ನಿಂತ್ಕೊಳ್ರಿ. 20 ವಯಸ್ಸಿನಿಂದ ಕೆಳಗಿನ ಮಕ್ಕಳು ಅವ್ರ ತಂದೆ ತಾಯಿಗಳು ನಿಂತ್ಕೊಳ್ರಿ. ಸರಿ, ಯಾರ್ಯಾರಿಗೆ 25 ವಯಸ್ಸಿಗಿಂತ ಕಮ್ಮಿ ಇರೋ ಮಕ್ಕಳಿಗೆಲ್ಲ ನಿಂತ್ಕೊಳ್ರಿ. 25 ವಯಸ್ಸಿಗಿಂತ ಕಮ್ಮಿ ಇರುವಂತ ಮಕ್ಕಳು ಎಮರ್ಜೆನ್ಸಿ ಯಾರಿದ್ರೆ ಅವರೆಲ್ಲ ನಿಂತ್ಕೊಳ್ರಿ. 25 ಮಕ್ಕಳಲ್ಲ, ತಂದೆ ತಾಯಿಗಳು. ನಾನು ಯಾಕೆ ಮಕ್ಕಳ ಕೇಳ್ತೀನಿ? ತಂದೆ ತಾಯಿಗಳು ನಿಂತ್ಕೊಳ್ರಿ. ಮೈಕ್ ಲೂಡಲ್ಲ, ಮೈಕ್ ಇಟ್ಕೊಳ್ರಿ. ಇವಾಗ ನೀವು ಹೇಳ್ಬೇಕು, ನಿಮ್ಗೆ ಚಂದನ್ ದರ್ಶಕ ಇದಾರಲ್ಲ, ನೀವು ಚಂದನಿಂದ ಏನನ್ನ ಅಪೇಕ್ಷಿಸ್ತೀರಾ, ದರ್ಶಕಿಯಿಂದ ಏನನ್ನ ಅಪೇಕ್ಷಿಸ್ತೀರಾ? ಸರಿ, ಇಲ್ಲ ಒಂದು ನಿಮಿಷ. ದೇವ್ರನ್ನ ಬಿಟ್ಬಿಟ್ರೆ ಹೇಗೆ ಮನುಷ್ಯರಾಗಿ ಕುಟುಂಬವಾಗಿ ನೀವು ಅಶ್ವತ್ಥ ಮಾತಾಡ್ಕೊಂಡಿರ್ತೀರಿ ಅಲ್ವಾ? ಏನೇನು ಅಪೇಕ್ಷಿಸ್ತೀರ ನಿಮ್ಮ ಮಕ್ಕಳಂತ ಕೇಳಿಸ್ಕೊಳ್ರಿ. ಚಂದ್ರದರ್ಶಿಕ ಯೋಚನೆ ಮಾಡ್ಬೇಕಾ? ಕೊಡ್ರಿ ಕೈಗೆ ಮೈಕ್ ಕೊಡ್ರಿ, ಹೇಳಿ. ಬೇರೆ ಏನೇನು ಅಪೇಕ್ಷಿಸ್ತೀರ? ಚೆನ್ನಾಗಿ ಓದ್ಬೇಕು. ಓಕೆ ಓಕೆ, ಇನ್ನೂ ಜಾಸ್ತಿ ಹಿಂದೆ ಎರಡು ಕೊಡ್ರಿ. ಯಾರಾದ್ರೂ ಒಬ್ಬರು ಹೇಳ್ರಿ. ಚೆನ್ನಾಗಿ ಓದ್ಬೇಕು ಸ್ವಲ್ಪ.
ಅವ್ರ ಕಾಲದಲ್ಲಿ ಅವ್ರು ನಿಂತ್ಕೋಬೇಕು. ಓಕೆ, ಹಿಂದೆ ನೀರು ಕೊಡ್ರಿ, ಕೊಡ್ರಿ. ಬೈಕ್ ಅಂತ ಇಟ್ಕೊಂಡು ಹಾ ಓಕೆ. ನೆಕ್ಸ್ಟ್ ನೀವು ಸರ್ ಒಳ್ಳೆಯವರಾಗಿರ್ಬೇಕು. ಓಕೆ, ಆದ್ರೆ ಕೂತ್ಕೊಳ್ಳಿ, ಪನಿಷ್ಮೆಂಟ್ ಇಲ್ಲ. ನೆಕ್ಸ್ಟ್ ಸಮಾಧಾನ ಬೇಗ. ದೇವರ ಭಯಭಕ್ತಿಯಲ್ಲಿ ಚೆನ್ನಾಗಿ ಬೆಳಿಬೇಕು. ದೇವ್ರ ಭಯಭಕ್ತಿ. ನಾನು ಹೇಳ್ಬಿಟ್ಟೆ, ದೇವ್ರನ್ನ ಬಿಟ್ಬಿಡಿ. ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದ್ಬೇಕು. ಆಮೇಲೆ ಒಳ್ಳೆಯವರಾಗಿರ್ಬೇಕು. ಓಕೆ, ನೆಕ್ಸ್ಟ್ ಓದ್ ಮುಗಿಸ್ಬಿಟ್ಟಿದ್ದಾರೆ. ಹಾ ಹಾ ಓಕೆ, ಲಿಡಿಯಾ ಪಕ್ಕದಲ್ಲಿ ಗೌರವ ಕೊಡಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ಈ ಕಡೆ ಯಾರು ಮೈಕ್ ಹತ್ರ ಇಟ್ಕೊಂಡು ಮಾತಾಡಿದ್ರೆ ಕೇಳಿಸ್ತಾ ಇಲ್ಲ ಸ್ವಲ್ಪ ಜನಕ್ಕೆ. ಚೆನ್ನಾಗಿ ಓದ್ಬೇಕು. ವಿಶ್ವಾಸ ಕರೆಕ್ಟ್ ಟೈಮ್ ಊಟ ಮಾಡಬೇಕು. ತುಂಬಾ ಭಯ ಜಾಸ್ತಿ. ಯಾವಾಗ ದೇವರ ಧೈರ್ಯ ಕೊಡಪ್ಪ ಅಂತ ಒಳ್ಳೆ ಮಾಪುಟ ಸಿಗ್ಬೇಕು ಅಂತ ಕೇಳ್ತೀನಿ. ಅವರು ನಿಂತಿದ್ದಾರೆ ಉದ್ಯೋಗ ಕೊಟ್ಟಿಲ್ಲ. ನನ್ನ ಮಕ್ಕಳಿಗಾದ್ರೂ ಪ್ರೋತ್ಸಾಹಿತ ಕೊಟ್ಟಿದ್ದಾರೆ. ನನ್ನ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ಸಭೆಗೆ ಒಳ್ಳೆ ಮಕ್ಕಳಾಗಿ, ಇನ್ನು ಹೆಚ್ಚಾಗಿ ಮಕ್ಕಳಿಗೆ ಪರಲೋಕದ ಜ್ಞಾನ ಕೊಟ್ಟು, ಏಸಪ್ಪ ಅವ್ರ ಜೊತೆಲಿ ಯಾವಾಗ ಇದ್ದು ಅವ್ರನ್ನ ಕಾಯ್ತೀನಿ ಅಂತ ಕೇಳ್ತೀನಿ. ಅವ್ರಾದ್ಮೇಲೆ ಸತೀಶನ ಹೇಳ್ಬೇಕು. ಇಲ್ಲಿ ಬಾಧ್ಯಕ ಇಲ್ವಾ? ಒಂದು ಸಾಕ್ಷಿಯಾಗಿ ನಿಂತ್ಕೋಬೇಕು. ಬೇರೆಯವ್ರಿಗೆ ಎಕ್ಸಾಂಪಲ್ ಆಗಿರ್ಬೇಕು ಅಂತ ಆಸೆ ಬೇರೆ ಮಕ್ಕಳಿಗೆ. ಓಕೆ, ಸತೀಶಣ್ಣ, ನಾವು ಏನ್ ಹೇಳ್ತಾ ಇದ್ವಿ ಅಂದ್ರೆ, ಇವಾಗ ನಿಮ್ಮ ಮಕ್ಕಳಿದಾರಲ್ಲ, ನಿಮ್ಮ ಮಕ್ಕಳಿಂದ ನೀವು ಏನನ್ನ ಅಪೇಕ್ಷಿಸ್ತೀರಾ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಚಂದ್ರು ಕೊಡು. ನನ್ನ ಮಕ್ಕಳನ್ನ ಅಪೇಕ್ಷೆ ಮಾಡೋದು ಒಂದೇ. ಸೊ ಎಲ್ರಿಗೂ ಒಳ್ಳೆಯವ್ರು ಮಾಡಬೇಕು, ಒಳ್ಳೆಯ
ಓದ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಓದ್ದವ್ರು ಮಾತ್ರ ಉದ್ಧಾರ ಆಗ್ತದೆ ತಪ್ಪು, ಓದಿದ್ರು ಉದ್ಧಾರ ಆಗ್ತಾರೆ. ಇಲ್ಲ ಅದ್ರ ತಪ್ಪಾಯ್ತಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಓದಿದ್ರು ಉದ್ಧಾರ ಆಗೋದು ಯಾರು ಹೇಳ್ತಾರ ಪರ್ಫೆಕ್ಟ್ ತೋರಿಸಿಲ್ಲ. ಇಲ್ಲ, ಓದಿದ್ರೆ ಯಾರು ಉದ್ಧಾರ ಆಗ್ತದಿಲ್ಲ, ಓದಿದ್ರು ಉದ್ಧಾರ ಆಗ್ತದೆ ಹೇಳ್ತಲ್ಲ. ಅದೆಲ್ಲ ಅವ್ರ ಮೇಲೆ ಅವಲಂಬಿಸಿರೋದು. ಸೊ ಒಂದೇ ಅವ್ರ ಮನಸ್ಸಲ್ಲಿ ಒಳ್ಳೇದು ಮಾಡ್ಬೇಕು, ಒಳ್ಳೇದು ಬಯಸಬೇಕು. ಕೆಟ್ಟದ್ದು ಬಯಸಿದ್ರೆ ಅದೇ ನಾವು ನಮ್ಮ ಸುಶ್ರುತ ಹೇಳ್ತಲ್ಲ, ಕೆಟ್ಟದ್ದು ಮಾಡ್ಬೋದು ಅಷ್ಟೇ. ಚಂದ್ರು ನೈಫ್ ಮಿಸ್ಸಿಂಗ್ ಓಕೆ, ಕೇಳಿಸ್ಕೊಳ್ರಿ. ಈಗ ಎಲ್ಲ ತಂದೆ ತಾಯಿಗಳು ಹೇಗಿರ್ಬೇಕು ಅಂತ ಹೇಳಿದ್ರಿ ನೀವು. ಯಾವತ್ತಾರ ಒಂದಿನ ನಿಮ್ಮ ಮಕ್ಕಳ ಹತ್ರ ಕೇಳಿದ್ದೀರಾ ನೀನ್ ಏನಾಗ್ಬೇಕು, ಹೇಗಿರ್ಬೇಕಂತ? ಕೇಳಿದ್ರೆ ದೇವ್ರ ಸ್ತೋತ್ರ, ಕೇಳಿಲ್ಲ ಅಂತ ಹೇಳಿದ್ರೆ ಅದು ದೊಡ್ಡ ಜವಾಬ್ದಾರಿ. ಹೌದಾ? ಹೌದಾ? ತಂದೆ ತಾಯಿಗಳಾಗಿರುವಂತ ನಮಗೆ ದೇವರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನಾವು ಸರಿಯಾಗಿ ಮಾಡುವಂಥದ್ದು ತುಂಬಾ ಪ್ರಾಮುಖ್ಯ. ಈಗ ಎಲ್ಲರೂ ಹೇಳಿದ್ರು, ಎಲ್ಲರೂ ಹೇಳಿದ್ದು ನಾನು ಕೇಳಿಸ್ಕೊಂಡ್ರೆ ನನಗೆ ಒಂದು ಅನ್ಸೋದು, ಮಕ್ಕಳ ಮೇಲೆ ಒಂದು ಭಾರ ಇದೆ, ಆ ಭಾರವನ್ನ ಅವರು ಹೊರಬೇಕು. ಹುಟ್ಟಿದಾಗಲಿಂದ ಒಬ್ಬ ಮನುಷ್ಯ ತನ್ನ ಭಾರವನ್ನು ಹೊರಲಿಕ್ಕೆ ಶುರು ಮಾಡ್ತಾನೆ. ಸತ್ತ ಮೇಲೂ ಕೂಡ ಅನೇಕ ಜನ ಆ ಭಾರವನ್ನು ಇಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಚಿಕ್ಕ ಎಕ್ಸಾಂಪಲ್, ಹುಟ್ಟಿದಾಗ ಮಗುನ ನೋಡ್ಬಿಟ್ಟು ಅನೇಕ ಜನ ಅನೇಕ ರೀತಿಯಾಗಿ ಹೇಳ್ತಾರೆ, ಈ ಮಗು ಹಿಂಗಿರ್ಬೇಕು, ಹೀಗಾಗ್ಬೇಕು. ತಂದೆ ತಾಯಿಗಳಿಗೆ ಅನೇಕ ಆಸೆಗಳಿದೆ. ಕೆಲವೊಂದು ಸಾರಿ ಆಸೆಗಳು ಮಕ್ಕಳಿಗೆ ಭಾರವಾಗಿ ಮಾರ್ಪಡಬಹುದು. ಮನುಷ್ಯ ಸತ್ತ ಮೇಲೆ ಕೂಡ ಸ್ವಲ್ಪ ಜನ ಹೇಳ್ತಾರೆ, ಸಾಯಕ್ ಸತ್ತ, ಸರಿಯಾಗಿ ಏನ್ ಕೆಲಸ ಮಾಡದೆ ಹೋಗ್ಬಿಟ್ಟ. ಕೇಳಿದ್ದೀರಾ? ಸಾಯಕ್ ಸತ್ತ, ಏನು ಮಾಡದೆ ಹೋಗ್ಬಿಟ್ಟ, ಎಲ್ಲ ಇಲ್ಲ, ಏನು ಕನ್ಫ್ಯೂಷನ್ ಇಲ್ಲ, ಅದಕ್ಕೆ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಅನೇಕ ಬಾರಿ ನಾವು ಮಾತಾಡೋದನ್ನ ಕೇಳಿಸ್ಕೊಳ್ತೀವಿ. ಸತ್ಯವೇದ ಇದರಲ್ಲಿ ಮಾತ್ರ ಎರೆಮೀನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ಯಾರು ಬರುವುದ್ರಿ? ಎರೆಮೀನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಹಾಲೆಲೂಯಾ, ದೇವರ ಸ್ತೋತ್ರ ಸ್ವಾಮಿ. ಎರೆಮೀನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. Jeremiah chapter 1 verse 5. ಸಿಕ್ಕಿದ್ರೆ ಬೇಗ. ಓಕೆ ಸಾಕು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ತಿಳಿದಿದ್ದೇನೆ. ದೇವರಲ್ಲಿ ಎರೆಮೀಯನಿಗೆ ದೇವರು ಹೇಳಿದ್ದಾರೆ, ಗರ್ಭದಲ್ಲಿ ನೀನು ರೂಪಗೊಳ್ಳುವುದಕ್ಕಿಂತ ಮುಂಚೆನೆ ನಾನು ನಿನ್ನನ್ನು ತಿಳಿದಿದ್ದೇನೆ. ಇಲ್ಲಿ ಅನೇಕ ಜನ ತಂದೆ ತಾಯಿಗಳು ಕೂತಿದ್ದೀರಾ, ಗಮನಿಸ್ರಿ ಗಮನಿಸ್ರಿ ಗಮನಿಸ್ರಿ. ಒಂದು ಬೊಂಬೆ ಆಟ ಮಾಡೋಣ ಇಲ್ಲಿ, ಬೊಂಬೆ ಆಟ ಮಾಡೋಣ ಇಲ್ಲಿ. ಒಂದು 4-5 ಬೊಂಬೆ ತಗೊಂಡು ಹಚ್ಚಾಡ್ಸೋಣ. ಕೇಳಿಸ್ಕೊಳ್ತೀವಿ, ಸೈಲೆಂಟ್ ಆಗಿಬಿಟ್ಟಲ್ಲ. ಓಕೆ, ಎರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ದೇವರು ಎರೆಮೀಯನ ಸೇವೆ ಕರೆದಾಗ ದೇವರು ಹೇಳ್ತಾ ಇದ್ದಾರೆ, ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆನೆ ನಾನು ನಿನ್ನನ್ನು ತಿಳಿದಿದ್ದೇನೆ. ಇಲ್ಲಿ ಯಾವುದೇ ಒಂದು ಮಗುವಾಗ್ಲಿ, ಯಾವುದೇ ಒಬ್ಬ ಹುಡುಗ ಆಗ್ಲಿ, ಯಾವುದೇ ಒಬ್ಬ ಹುಡುಗಿ ಆಗ್ಲಿ ನಿಮ್ಮ ಸ್ವಂತ ಇಚ್ಛೆಯಿಂದ ಈ ಭೂಲೋಕಕ್ಕೆ ಬಂದಿಲ್ಲ. ಅವರು ಬಂದಿರುವಂತದ್ದು ದೇವರ ಚಿತ್ತದ ಮೇರೆಗೆ, ದೇವರ ಯೋಜನೆಯಲ್ಲಿ ಅವರು ಬಂದಿರುವಂತದ್ದು. ಆಯ್ತಾ? ನಿಮ್ಮ ಮಕ್ಕಳು ನಿಮ್ಮವರು ಹೌದು, ಆದ್ರೆ ನಿಮಗಿಂತ ಮುಂಚೆ ಅವರು ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಜಾಗಗಳಲ್ಲಿ ನನಗೆ ಗೊತ್ತಿರೋರ ಹತ್ರ ಮಕ್ಕಳಾದಾಗ ಹೆಣ್ಮಗು ಆದ್ರೆ ಜವಾಬ್ದಾರಿ, ಗಂಡ್ಮಗು ಆದ್ರೆ ಪರವಾಗಿಲ್ಲ. ಕೇಳಿಸ್ಕೊಂಡಿದ್ದೀರಾ? ಯಾಕಂದ್ರೆ ಗಂಡ್ಮಗು ಆದ್ರೆ ದೊಡ್ಡವರಾದ್ಮೇಲೆ ದುಡ್ಡು ಸಾಕ್ತಾನೆ, ಹೆಣ್ಮಗು ಆದ್ರೆ ಬೇರೆಯವ್ರ ಮನೆಗೆ ಹೋಗ್ತಾನೆ ಅಂತ ಮಾತಾಡೋದನ್ನ ಕೇಳಿಸ್ಕೊಂಡಿದ್ವಿ. ಅದು ಸುಳ್ಳು ಅದು. ಇಬ್ರು ಮಕ್ಕಳೇ, ಇಬ್ರು ದೇವರ ಚಿತ್ತದ ಮೇರೆಗೆ ಈ ಭೂಲೋಕಕ್ಕೆ ಬಂದಿದ್ದಾರೆ. ಆಯ್ತಾ? ಈ ಸೆಷನ್ ನಾನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾನು ಒಬ್ರು PhD ಮಾಡ್ತಾ ಇದ್ದಾರೆ, ಸೈಕಾಲಜಿ PhD ಮಾಡ್ತಾ ಇದ್ದಾರೆ. ಒಂದು 3 ತಿಂಗಳಿಂದ ಅವ್ರ ಜೊತೆ ನಾನು ಇದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ, ಥೀಸಿಸ್ ಮಾಡಲಿಕ್ಕೆ, ರಿಸರ್ಚ್ ಪೇಪರ್ ಮಾಡಲಿಕ್ಕೆ. ಅನೇಕ ಬಾರಿ ನಾವು ಅನ್ಕೊಂತೀವಿ, ನಮ್ಮ ಮಕ್ಕಳು ಬೆಳೀತಾ ಬೆಳೀತಾ ಯಾಕೆ ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಬೆಳೀತಾ ಬೆಳೀತಾ ಯಾಕೆ ಅವರು ನಾವು ಹೇಳಿದ ಹಾಗೆ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಏನ್ ಗೊತ್ತಾ? ಎಷ್ಟು ಜನಕ್ಕೆ ಅಪ್ರಿಶಿಯೇಟ್ ಮಾಡಕ್ ಬರುತ್ತೆ? ಅಪ್ರಿಶಿಯೇಟ್ ಅಂದ್ರೆ ಗೊತ್ತಾ? ಪ್ರಶಂಸೆ ಮಾಡ್ಲಿಕ್ಕೆ ಬರುತ್ತೆ. ಪ್ರಶಂಸೆ ಮಾಡ್ಲಿಕ್ಕೆ ಬರುತ್ತೆ. ನೀವೇನ ಪ್ರಶಂಸೆ ಮಾಡ್ತೀರಾ?
ಯಾವ್ದನ್ನ ನೀವು ಅಪ್ರಿಶಿಯೇಟ್ ಮಾಡ್ತೀರಾ? ಒಂದು ಮಗು ಹೊಟ್ಟೆಯಲ್ಲಿ 3 ತಿಂಗಳು ತುಂಬಿದ ಮೇಲೆ ತಾಯಿ ಏನನ್ನ ಪ್ರಶಂಸೆ ಮಾಡ್ತಾಳೋ ಅದನ್ನ ಮಗು ತಿಳ್ಕೊಂಡು ಅದನ್ನ ಅರಿತುಕೊಂಡು ಅದರ ಪ್ರಕಾರ ಜೀವನ ಮಾಡಿ ಶುರು ಮಾಡ್ತೀನಿ. ನಿಮ್ಗೆ ಗೊತ್ತಾ? ಮಗು 3 ತಿಂಗಳಿರ್ಬೇಕಾದ್ರೆ ಹೊಟ್ಟೆಯಲ್ಲಿ ತಾಯಿ ಏನನ್ನ ಅಪ್ರಿಶಿಯೇಟ್ ಮಾಡ್ತಾರೋ ಅದು ತುಂಬಾ ಮುಖ್ಯ. ಅದಕ್ಕೆ ತುಂಬಾ ಜನ ಡಾಕ್ಟರ್ಸ್ ಮ್ಯೂಸಿಕ್ ಕೇಳಿಸ್ಕೊಡ್ರಿ, ಧ್ಯಾನ ಮಾಡ್ರಿ. ವಾಟ್ ಯು ಅಪ್ರಿಶಿಯೇಟ್? ನಿಮ್ ಮಕ್ಕಳಿಗೆ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಏನನ್ನ ಅಪ್ರಿಶಿಯೇಟ್ ಮಾಡಿದೀರಾ ಯೋಚನೆ ಮಾಡಿ. ಏನನ್ನ ಅಪ್ರಿಶಿಯೇಟ್ ಮಾಡಿದ್ದೀರಾ? ಆ ರೀತಿಯಾಗಿ ಮಕ್ಕಳು ಬೆಳೀತಾರೆ. ಮೂರು ತಿಂಗಳಿಂದಲೇ ಮಗು ಅಷ್ಟು ಬುದ್ಧಿ ಇರಬೇಕಾದ್ರೆ ದೊಡ್ಡವರಾದ್ಮೇಲೆ ಅವ್ರಿಗೆ ಇನ್ನೆಷ್ಟು ಜ್ಞಾನ ಇರುತ್ತೆ. ಕೀರ್ತನೆಗಳು 127 3ನೇ ವಚನ ಯಾರಾದ್ರೂ ಓದಿ. ಕೀರ್ತನೆಗಳು 127:3. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಗರ್ಭಫಲವು ಆತನ ಬಹುಮಾನವೇ. ನಿಮಗೆ ಕೊಟ್ಟಿರುವಂತ ಮಕ್ಕಳು ಅವೇನು? ಬಹುಮಾನ. ಗಿಫ್ಟ್. ಪ್ರತಿ ಮಗುನು ಒಂದು ಗಿಫ್ಟ್. ಇವಾಗ ನಾನು ನಿಮ್ಗೊಂದು ಪ್ರೀಶಿಯಸ್ ಗಿಫ್ಟ್ ಕೊಡ್ತೀನಿ, ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ತೀನಿ. ಏನ್ ಮಾಡ್ತೀರಾ ಅದನ್ನ? ಸರಿ, ಅರ್ಥ ಆಗಲ್ಲ. ಒಂದು 4 ತೊಲೆ ಚಿನ್ನದ ಚೈನ್ ಕೊಡ್ತೀನಿ ಶೀಲಾ ಆಂಟಿ. ಏನ್ ಮಾಡ್ತೀರಾ ಆಂಟಿ? ಮಗಳು ಎತ್ತಿರ್ತಾರೆ, ಬೀಗ ಎತ್ತಿರ್ತಾರೆ. ನಿಮ್ಮ ಮಕ್ಕಳು ಅದಕ್ಕಿಂತ ಜಾಸ್ತಿ ಅವ್ರನ್ನ ಹೇಗೆ ಜೋಪಾನ ಮಾಡ್ತಾ ಇದ್ದಾರೆ? ನಾನು ಹೇಳೋದು ಅರ್ಥ ಆಗ್ತಾ ಇದ್ರೆ ಹಲ್ಲೆಲೂಯಾ ಹೇಳ್ರಿ. ಅರ್ಥ ಆಗ್ತಾ ಇದೆ ನಿಮ್ಗೆ? ನಿಮ್ಮ ಮಕ್ಕಳು ಒಂದು ಬಹುಮಾನ, ಅದನ್ನ ಕಾಪಾಡಿಕೊಳ್ಳುವಂಥದ್ದು ನಿಮಗೆ ಕೊಟ್ಟಂತ ಜವಾಬ್ದಾರಿ. ಆಯ್ತಾ? ಸರಿ, ಇವಾಗ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಮಕ್ಕಳು ನಿಮ್ಮಿಂದ ಏನನ್ನು ಅಪೇಕ್ಷಿಸ್ತಾರೆ? ಹಂಗೆ ಹೇಳಿ ಸ್ವಲ್ಪ ನೋಡೋಣ. ಏನನ್ನು ಅಪೇಕ್ಷಿಸ್ತಾರೆ ನಿಮ್ಮ ಮಕ್ಕಳು ನಿಮ್ಮಿಂದ? ಬಿಸ್ಕೆಟ್, ಚಾಕ್ಲೇಟ್, ಆಮೇಲೆ ಏನ್ ಹೇಳ್ರಿ? ನಿಮ್ ಕೈ ಇಲ್ಲ, ಅಮ್ಮನ ಕೈ ಇಟ್ಟಿದ್ದೀನಿ. ದೊಡ್ಡ ಗಿಫ್ಟ್ ಅಪೇಕ್ಷಿಸ್ತಾರೆ. ಆಮೇಲೆ ಓಕೆ, ಆಮೇಲೆ ಇನ್ನೇನು ಅಪೇಕ್ಷಿಸ್ತಾರೆ? ನೂಡಲ್ಸ್ಗೆ ಅಪೇಕ್ಷಿಸ್ತಾರೆ ಮಕ್ಕಳು. ಆಮೇಲೆ ಇನ್ನೇನು ಅಪೇಕ್ಷಿಸ್ತಾರೆ? ಆಮೇಲೆ ಇನ್ನೇನು ಅಪೇಕ್ಷಿಸ್ತಾರೆ? ಇಲ್ಲಿವರೆಗೂ ನೀವು ಹೇಳಿದ್ರಲ್ಲ, ನೀವೇನು ಅಪೇಕ್ಷಿಸ್ತೀರಾ ಅಂತ ಹೇಳಿ. ನಿಮ್ಮ ಮಕ್ಕಳಿಗೆ ಏನು ಅಪೇಕ್ಷಿಸ್ತಾರೆ ಗೊತ್ತಾ ನಿಮಗೆ? ತುಂಬಾ ಜನ ಪೇರೆಂಟ್ಸ್ ಫೇಲ್ ಆಗಿರೋದಿಲ್ಲ. ಅನೇಕ ಜನ ಪಾಲಕರು, ಅನೇಕ ಜನ ಪೇರೆಂಟ್ಸ್ ತಮ್ಮ ಮಕ್ಕಳು ನಮ್ಮಿಂದ ಏನನ್ನ ಅಪೇಕ್ಷಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರೋದೇ ದೊಡ್ಡ ಪ್ರಾಬ್ಲಮ್. ಎಷ್ಟು ಜನ ಇದನ್ನ ಕರೆಕ್ಟ್ ಆಗಿ ತಿಳ್ಕೊತೀವಿ? ಊಟ ಕೊಟ್ಟು ಬೆಳೆಸೋದು, ಅವ್ರಿಗೆ ಸ್ಕೂಲ್ ಕಳಿಸೋದು, ಅವ್ರಿಗೆ ಏನ್ ಬೇಕೋ ಎಲ್ಲ ಕೊಡೋದು, ಹೌದು ಅದು ಮುಖ್ಯನೇ. ಅದಕ್ಕಿಂತ ಮುಖ್ಯ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದು. ಎಷ್ಟು ಜನ ನಿಮ್ಮ ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ? ಒಂದು ಚಿಕ್ಕ ಮಗು BBS ಮಾಡ್ಬೇಕಾದ್ರೆ, ಒಂದು ಚಿಕ್ಕ ಮಗು ಪ್ರಾಬ್ಲಿ ಒಂದು 3 ರಿಂದ 5 ವರ್ಷ ಒಳಗಡೆ ಇರುವಂತ ಮಗು BBS ಒಳಗಡೆ ಬಂತು. ನಾನು BBS ಡೈರೆಕ್ಟರ್, ಚೇರ್ ಮೇಲೆ ಕೂತಿದ್ದೀನಿ. ಇಲ್ಲಿ ನಮ್ಮ ವಾಲಂಟಿಯರ್ಸ್ ಮಕ್ಕಳಿಗೆ ಆಕ್ಷನ್ ಸಾಂಗ್ ಹೇಳ್ಕೊಡ್ತಾ ಇದ್ದಾರೆ. ಒಂದು ಚಿಕ್ಕ ಮಗು ಅಲ್ಲಿಂದ ಬಂತು. ನಾನು ಮಗು ನೋಡ್ತಾ ಇದ್ದೀನಿ, ಅವ್ರ ತಾಯಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಮಗುಗೆ ಒಳಗಡೆ ಬರ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೆ ತಾಯಿ ಮಗುನ ಎಳ್ಕೊಂಬಂದು ಒಳಗಡೆ ಕೂರಿಸುದು. ನಾನು ತಪ್ಪಂತ ಹೇಳ್ತಾ ಇಲ್ಲ. ಎಷ್ಟು ಜನ ಆ ಮಗುವಿನ ಭಾವನೆಗೆ ನಾವು ಮರ್ಯಾದೆ ಕೊಡ್ತೀವಿ? ಎಷ್ಟು ಜನ ನಿಮ್ಮ ಮಕ್ಕಳು ಫೋರ್ಸ್ ಮಾಡಲ್ಲ? ಇದೆ ಫೋರ್ಸ್ ಮಾಡಿದ್ರೆ ಬುದ್ಧಿ ಕಲಿಯೋದು ಅಲ್ವಾ? ಎಷ್ಟು ಜನ ಹೌದು ಅಂತೀರ? ಫೋರ್ಸ್ ಮಾಡಿದ್ರೆ ಬುದ್ಧಿ ಕಲಿಯೋದು. ಫೋರ್ಸ್ ಮಾಡಿದ್ರೆ ಯಾರು ಬುದ್ಧಿ ಕಲಿಯಲ್ಲ? ಕಲಿತಾರ?
ಆಸ್ಕ್ ಯು ದಿಸ್ ಕ್ವಶನ್. ಇವಾಗ ನಿಮ್ಮ ಮಕ್ಕಳಿಗೆ 10 ವಯಸ್ಸು 12 ವಯಸ್ಸು ಇರ್ಬೋದು. 25 ವಯಸ್ಸು ಆದ್ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ಬೇಕಾ? ನೀನ್ ಕೊಡ್ಲಿಲ್ಲ ಅಂದ್ರೆ ಅವರೇನೇ ನೀನ್ ಕೊಡ್ತಾರೆ. ನೀವೇ ಅವರ ಭಾವನೆಗಳಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅವರೇ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತಾರೆ. ಅನೇಕ ಸಮಯಗಳಲ್ಲಿ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಇಂಡಿಯನೈಸೇಷನ್, ವೆಸ್ಟರ್ನೈಸೇಷನ್ ಅಂದ್ರೆ ಭಾರತೀಯ ಪದ್ಧತಿ ಮತ್ತೆ ವಿದೇಶ ಪದ್ಧತಿ ಎರಡು ಮಿಕ್ಸ್ ಆಗಿದೆ. ಹೌದಾ? ಹೌದಾ? ಹಂಗಾದ್ರೆ ನಾನು ಪಂಚೆ ಉಟ್ಕೊಂಡು ಬರ್ಬೇಕಾಗಿತ್ತು, ಜೀನ್ಸ್ ಹಾಕೊಂಡಿದ್ದೀನಿ. ಈಗಿನ ಮಕ್ಕಳು ನೀವು ಅನ್ಕೊಳ್ಳೋ ತರ ಇಲ್ಲ. ಈಗಿನ ಮಕ್ಕಳು ನೀವು ಅನ್ಕೊಳ್ಳೋ ತರ ಇಲ್ಲ. ನೀವು ಮಕ್ಕಳು ಏನನ್ನ ಅಪೇಕ್ಷಿಸ್ತಾರೆ ಅಂತ ನೀವು ನೋಡ್ಬೇಕಂದ್ರೆ, ಮೊದಲನೇದಾಗಿ ಪಾಸಿಟಿವ್ ಸೆಲ್ಫ್ ಎಸ್ಟೀಮ್, ಸಕಾರಾತ್ಮಕವಾದ ಸ್ವಾಭಿಮಾನ. ಸ್ವಾಭಿಮಾನ ತುಂಬಾ ತುಂಬಾ ದೊಡ್ಡ ಪದ. ಸ್ವಾಭಿಮಾನ, ಸ್ವಾಭಿಮಾನವಿಲ್ಲದ ವ್ಯಕ್ತಿ ಸತ್ತ ಎಣೆಗೆ ಸಮಾನ. ಕೇಳಿಸ್ಕೊಂಡಿದ್ದೀರಾ ಇದನ್ನ? ಯಾವ ವ್ಯಕ್ತಿಗೆ ಸ್ವಾಭಿಮಾನ ಇರೋದಿಲ್ವೋ ಅವನು ಸತ್ತ ಹೆಣಕ್ಕೆ ಸಮಾನ. ನಿಮ್ಮ ಮಕ್ಕಳಿಗೆ ಯಾವ ಸ್ವಾಭಿಮಾನವನ್ನು ನೀವು ಕಲಿಸ್ತಾ ಇದ್ದೀರಾ ಇವತ್ತು? ನಿಮ್ಮ ಮಕ್ಕಳು ನಿಮಗೆ ಏನು ಅಪೇಕ್ಷಿಸ್ತಾರೆ ಗೊತ್ತಾ? ಸಕಾರಾತ್ಮಕವಾದ ಸ್ವಾಭಿಮಾನವನ್ನು ಅಪೇಕ್ಷಿಸ್ತಾರೆ. ಪಾಸಿಟಿವ್ ಸೆಲ್ಫ್ ಎಸ್ಟೀಮ್. ನನ್ನ ತಂದೆ ತಾಯಿಗಳು ನಾನೇನಾದ್ರೂ ಮಾಡಿದ್ರೆ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು. ನಾನು ಏನೇ ಮಾಡೋದು ಅದನ್ನ ಪಾಸಿಟಿವ್ ಆಗಿ ಮಾತಾಡಬೇಕು. ಪಾಸಿಟಿವ್ ಆಗಿ ಮಾತಾಡಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಮನಸ್ಸು ಹೊಡೆದೋಗುತ್ತೆ. ಇವತ್ತು ಅನೇಕ ಜನ ಮಕ್ಕಳು ತಂದೆ ತಾಯಿಗಳ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ. ಕಾರಣ ಏನು ಗೊತ್ತಾ? ಅನೇಕ ಬಾರಿ ಅವರ ಸ್ವಾಭಿಮಾನವನ್ನು ಹೊಡೆದಿದ್ದೀರ, ಅನೇಕ ಬಾರಿ ಅವರ ಸ್ವಾಭಿಮಾನವನ್ನ ನೀವು ಸಾಯಿಸಿದ್ದೀರ. ಈ ಲೋಕದಲ್ಲಿ ತುಂಬಾ ಬಲಶಾಲಿಯಾದ ವ್ಯಕ್ತಿ ಯಾರು ಗೊತ್ತಾ? ಯಾರು ಹೇಳ್ತೀರ? ಲೋಕದಲ್ಲಿ ತುಂಬಾ ಬಲಶಾಲಿಯಾದ ವ್ಯಕ್ತಿ ಅಖಿಲೇಶ್ ಅಲ್ಲ. ಯಾವ ವ್ಯಕ್ತಿಗೆ ಬಲವಾದ ಸ್ವಾಭಿಮಾನ ಇರುತ್ತೆ ಅವನೇ ಬಲವಾದ ವ್ಯಕ್ತಿ. ಇವತ್ತು ನೀವು ಚಿಕ್ಕ ವಯಸ್ಸಿಂದಲೇ ಮಕ್ಕಳ ಸ್ವಾಭಿಮಾನವನ್ನ ಕೊಲ್ಲುತ್ತಾ ಬಂದ್ರೆ ಅವರು ಬಲವುಳ್ಳ ವ್ಯಕ್ತಿಯಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಮಕ್ಕಳಾಗಿಲ್ಲ ಅಂತ ಕೆಲವರಿಗೆ ಹೇಳ್ತಾ ನೀವು ನಾನೇ ಕೇಳಿಸ್ಕೊಂಡು ಕೂತಿದ್ದೀರಾ? ಇವತ್ತು ಅನೇಕ ಜನ ಮಕ್ಕಳು ಸೋತಿರೋದಿಲ್ಲೇನು? ಅವರ ಸ್ವಾಭಿಮಾನವನ್ನ ನಾವು ಕೊಲೆ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ತಂದೆ ತಾಯಿಗಳು ಮಕ್ಕಳ ಮಧ್ಯದಲ್ಲಿ ಒಳ್ಳೆಯ ಬಾಂಧವ್ಯ ಇಲ್ಲ. ಯೋಚನೆ ಮಾಡಿ ನೋಡ್ರಿ, ಯಾಕೆ ನಮ್ಮ ಮಕ್ಕಳು ನಮ್ಮ ಹಾದಿಯಲ್ಲಿ ಇಲ್ಲ? ನಾನು ಲಾಸ್ಟ್ ವೀಕ್ ಪ್ರಸಂಗ ಮಾಡಿದೆ. ಪಾಸಿಕ ಮುಂದುವರಿಸಿ ಏನನ್ನ ಮುಂದುವರಿಸ್ತಾ ಇದ್ದೀರ? ನಾನು ಸ್ವಾಭಿಮಾನಿಯಾಗಿ ಜೀವನ ಮಾಡ್ತೀನಿ, ಆದ್ರೆ ನನ್ನ ಮಕ್ಕಳು ಸ್ವಾಭಿಮಾನಿಯಾಗಿ ಇರಬಾರ್ದ? ಪ್ರಶ್ನೆ ಯೋಚನೆ ಮಾಡಿ. ಎರಡನೇದು ತಂದೆ ತಾಯಿಗಳಿಂದ ಮಕ್ಕಳು ಬಯಸುವಂಥದ್ದು ಅಕ್ಸೆಪ್ಟೆನ್ಸ್, ಸ್ವೀಕಾರ. ಅಕ್ಸೆಪ್ಟೆನ್ಸ್. ನಾನು ಅನೇಕ ಸಭೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ನಾನು ಮಾಡ್ಲಿಕ್ಕೆ ಹೋದಾಗ ತಂದೆ ತಾಯಿಗಳೇನು ಗೊತ್ತಾ? ಮಕ್ಕಳಿಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಮಾಡ್ಬೇಕು. ಯಾಕೆ ಗೊತ್ತಾ? ಬೇರೆಯವ್ರ ಮಕ್ಕಳು ಅದನ್ನ ಮಾಡ್ತಾ ಇದ್ದಾರೆ. ಬೇರೆಯವ್ರ ಮಗ 91 ನೆಗ್ಗಿರ್ತೀನಿ ಬಾಯ್ಪಾಠ ಮಾಡಿ ಹೇಳ್ಬಿಟ್ಟ, ಕಬ ಇವತ್ತು ನೈಟ್ ಮನೆಯಲ್ಲಿ ಬೆಂಡ ಮಕ್ಕಳಿಗೆ ಅವ್ರು ಚೆನ್ನಾಗಿ ಹಾಡು ಹೇಳ್ಬಿಟ್ರು, ಕಬ ನೀವ್ ಯಾಕೆ ಆಡ್ತಾ ಇಲ್ಲ, ಹಾಡು. ಮಕ್ಕಳಿಗೆ ಹೇಗಿದ್ದರೂ ಹಾಗೆ ಸ್ವೀಕಾರ ಮಾಡುವಂತವ್ರು ಬೇಕು. ಅದಕ್ಕೆ ಯೇಸು ಸ್ವಾಮಿ ಯಾರು ಬಂದರೂ ಕೂಡ ಹೋಗು ಸ್ನಾನ ಮಾಡ್ಕೊಂಬ, ಹೋಗು ವಾಕ್ಯ ಕಲ್ತ್ಕೊಂಬ, ಹೋಗು ಒಳ್ಳೆ ಬಟ್ಟೆ ಹಾಕೊಂಬ ಅಂತ ಯಾವತ್ತೇ ಯೇಸು ಸ್ವಾಮಿ ಹೇಳಿಲ್ಲ. ಹೇಗಿದೆಯೋ ಹಾಗೆ ಪಾಪ. ಇವತ್ತು ನಮ್ಗೇನ್ ಗೊತ್ತಾ? ಬರೋರು ನನ್ನ ಸ್ಟ್ಯಾಂಡರ್ಡ್ ಇದ್ದಾರ? ನಮ್ಮ ಮಕ್ಕಳ ಜೊತೆಲಿ ಬೆಳೆಯೋರು ಹೇಗಿರ್ಬೇಕು ಗೊತ್ತಾ? ನಮ್ಮ ಮಕ್ಕಳಿಗಿಂತ ಸ್ವಲ್ಪ ಜಾಸ್ತಿ ಇದೆ, ಜೊತೆ ಹೋಗು ಚೆನ್ನಾಗಿ ಕಲ್ತ್ಕೊ.
ಕಡಿಮೆ ಇದೆ, ಅವ್ರ ಹತ್ರ ಸೇರ್ಬೇಡ, ನೀನು ಕೆಟ್ಟೋಗ್ತೀಯ. ಮಕ್ಕಳು ಹೇಗಿದ್ರು ಹಾಗೆ ಸ್ವೀಕಾರ ಮಾಡೋದನ್ನ ಕಲ್ತ್ಕೊಂಡ್ರೆ ಅವಾಗ ಮಕ್ಕಳು ನಿಮ್ಮನ್ನ ಗೌರವಿಸ್ತಾರೆ. ಮಕ್ಕಳು ನಿಮ್ಮನ್ನ ಗೌರವಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ, ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಕೋಪ ಬರುತ್ತೆ, ನಿಮ್ಮನ್ನ ನೋಡಿದ್ರೆ ಮುಖ ನೋಡಿದ್ರೆ ಹೋಗ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಮಕ್ಕಳು ಯಾವಾಗ ವಿಧೇಯರಾಗ್ತಾರೆ ಗೊತ್ತಾ ತಂದೆ ತಾಯಿಗಳಿಗೆ? ಯಾವಾಗ ಮಕ್ಕಳನ್ನ ನೀವು ಸ್ವೀಕಾರ ಮಾಡ್ಕೊಳ್ತೀರೋ, ನೀನು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ಕೊಳ್ತೀನಿ ಅಂದಾಗ ಮಾತ್ರನೇ ಮಕ್ಕಳು ನಿಮ್ಮನ್ನ ಗೌರವಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಗೌರವ ಕೊಡಲ್ಲ. ಇವತ್ತು ಅನೇಕ ಜನ ಯವನಸ್ಥರು, ಇವತ್ತು ಅನೇಕ ಜನ ಹಿರಿಯರು ಸಹ ತಮ್ಮ ತಂದೆ ತಾಯಿಗಳ ಬಗ್ಗೆ ಕೆಟ್ಟದನ್ನ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅಪ್ಪ ಪರವಾಗಿಲ್ಲ, ನಮ್ಮ ಅಮ್ಮ ಅಪ್ಪ ಒಬ್ರು ಹೇಳ್ತಾ ಇದ್ರು ನಮ್ಮ ಮನೆ ಹತ್ರ, ಲೂಸಿಫರ್ ತೆಗಿ. ಲೂಸಿಫರ್ ಯಾರು ಗೊತ್ತಾ? ಅವ್ರು ಹೇಳ್ತಾ ಇದ್ರು, ಅಯ್ಯೋ ಗಿರೀಶ್, ನಮ್ಮ ಅಜ್ಜಿ ಲೂಸಿಫರ್ ತೆಗಿ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ? ಕಾರಣ ಏನು ಗೊತ್ತಾ? ಅಷ್ಟು ಟಾರ್ಚರ್ ಮಾಡು 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 ಮಾಡು, ಊಟ ಮಾಡು, ತಿಂಡಿ ಮಾಡು, ಓದು, ಬರೀ ಓಡು, ಓಡು 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 ಒತ್ತಾಯ. ಎಲ್ಲ ಫ್ಯಾಮಿಲಿ ರಿಟ್ರೀಟಿಗೆ ಬಂದಿದ್ದೀವಲ್ಲ, ನಾನು ಇವತ್ತು ಮಕ್ಕಳನ್ನ ಆಟ ಆಡೋದು ನೋಡ್ತಾ ಇದ್ದೆ. ಎಲ್ಲ ಅಲ್ಲಿ ಫುಟ್ಬಾಲ್ ಆಡ್ತಾ ಇದ್ರಿ. ನಾನು ರೂಮ್ಗೆ ಹೋಗ್ಬಿಟ್ಟು ಹಂಗೆ ಕೆಳಗಡೆ ವಾಶ್ರೂಮ್ ಹೋಗೋಣ ಅಂತ ಬಂದೆ. ಸ್ವಲ್ಪ ಜನ ಮಕ್ಕಳನ್ನ ಆಟ ಆಡ್ತಾರೆ. ಸಡನ್ ಆಗಿ ಎಲ್ಲ ಡಮ ತೋಡ್ ಬರ್ತಾವ್ರೆ. ಏನಂತ ನೋಡಿದ್ರೆ ಅವ್ರ ಅಪ್ಪ ಮಕ್ಕಳು ಹೋಗ್ತಾವ್ರೆ. ಯಾರಂತ ನಾನು ಹೇಳ, ಪೇರೆಂಟ್ಸ್ ಆಗಿ ನಾವು ಎಲ್ಲಿ ನಿಂತ್ಕೊಂಡಿದ್ದೀವಿ ಇವತ್ತು. ಮೂರನೇ ವಿಷಯ, ಮಕ್ಕಳು ನಮ್ಮಿಂದ ಅಪೇಕ್ಷಿಸುವಂಥದ್ದು ಸ್ಪೇಸ್. ಅಂದ್ರೆ ಗೊತ್ತಾ? ಸ್ಪೇಸ್ ಅಂದ್ರೆ ಏನು? ಅವರ ವೈಯಕ್ತಿಕವಾದ ಜಾಗ. ಇವತ್ತು ಪ್ರತಿ ವ್ಯಕ್ತಿಗೂ ತನ್ನ ವೈಯಕ್ತಿಕವಾದ ಜಾಗ ಬೇಕಾ ಬೇಡವಾ? ನನ್ನ ಪರ್ಸನಲ್ ಸ್ಪೇಸ್ ಒಳಗಡೆ ಯಾರು ಬರಬಾರ್ದು. ತಂದೆ ತಾಯಿಗಳಾಗಿ ನೀವು ಕೂಡ ಅದರ ಮೇಲೆ ಹಕ್ಕಿಲ್ಲ. ಎಲ್ಲಿಯವರೆಗೂ ಹಕ್ಕಿದೆ ಗೊತ್ತಾ? ಬುದ್ಧಿ ಹೇಳೋವರೆಗೂ ಹಕ್ಕಿದೆ. ಅನೇಕ ಬಾರಿ ಯಾಕೆ ತಂದೆ ತಾಯಿಗಳನ್ನ ನೋಡಿದ್ರೆ ಮಕ್ಕಳು ದೂರ ಓಡೋಗ್ತಾರೆ ಗೊತ್ತಾ? ಅವ್ರಿಗೆ ಪರ್ಸನಲ್ ಸ್ಪೇಸ್ ಇಲ್ಲ. ಅದಕ್ಕೋಸ್ಕರವಾಗಿ ಮಕ್ಕಳು ತುಂಬಾ ದೂರ ಓಡೋಗ್ತಾರೆ. ಇನ್ನು ಅನೇಕ ವಿಷಯಗಳಿದೆ ಹೇಳಿ. ಹಾಗಾದ್ರೆ ನಾವು ಇದನ್ನ ಹೇಗೆ ಸರಿ ಮಾಡೋದು? ಇಷ್ಟುವರೆಗೂ ನಾವೆಲ್ಲ ಪ್ರಾಬ್ಲಮ್ಸ್ ನೋಡಿದ್ವಲ್ಲ, ಇದನ್ನ ಹೇಗೆ ಸರಿ ಮಾಡೋದು? ನೀವೇನ್ರಿ ಹೇಗೆ ಸರಿ ಮಾಡ್ಬೋದು ಇದನ್ನ? ಹೇಗೆ ಸರಿ ಮಾಡ್ಲಿಕ್ಕಾಗುತ್ತೆ? ದೇವರ ಜ್ಞಾನಕ್ಕೆ ಕೇಳಬೇಕು. ಆಮೇಲೆ ನಾವು ಚೇಂಜ್ ಮಾಡ್ಕೊಳ್ಬೇಕು. ಆಮೇಲೆ ನಾನು ಯಾರನ್ನು ಇಲ್ಲಿ ನೀವು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬದಲಾಗಿ ಸ್ವಲ್ಪ ಸರಿ ಮಾಡ್ಕೊಳ್ಬೇಕು. ಸ್ವಲ್ಪ ಸರಿ ಮಾಡ್ಕೊಂಡ್ರೆ ನಮ್ಮ ಮಕ್ಕಳ ದೇವರ ಮಧ್ಯೆ ಒಂದು ಅನ್ಯೂನ್ಯತೆ ಉಂಟಾಗುತ್ತೆ. ಯಾವಾಗ ನಮ್ಮ ಮಕ್ಕಳ ದೇವರ ಮಧ್ಯೆ ಅನ್ಯೂನ್ಯತೆ ಇರುತ್ತೋ ನಮ್ಮ ಕುಟುಂಬ ಬಲವಾಗಿರುತ್ತೆ. ಆಮೇಲೆ ಯಾವಾಗ ಅಂದ್ರೆ ಪೇರೆಂಟ್ಸ್ ಮಕ್ಕಳು ದೇವರು ಅನ್ಯೂನ್ಯವಾಗಿರ್ತಾರೋ ಅವಾಗ ನಮ್ಮ ಕುಟುಂಬ ಬಲವಾದ ಕುಟುಂಬವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಹೇಗೆ ಸಾಧ್ಯ ಆಗುತ್ತೆ? ವಚನ ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 3ನೇ ವಚನ. ಯಾರಾದರೂ ಒಬ್ಬರು ಬೇಗ ತೆಗೆದು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 3 ವಚನ. ಒಬ್ಬರು ಯಾರು ಓದ್ರಿ ಕನ್ನಡದಲ್ಲಿ.
ಹ್ಮ್ ಸನ್ಮಾನಿಸಿದರೆ ಹ್ಮ್. ನಿನಗೆ ಮೇಲಾಗುವುದು. ಹ್ಮ್. ನೀನು ಭೂಮಿಯ ಮೇಲೆ ಹ್ಮ್. ಬಹುಕಾಲ ಬದುಕುವಿ. ಸಾಕು. ಇಲ್ಲಿ ಮೊದಲನೇ ವಚನ ಓದಿ, ಇನ್ನೊಂದ್ಸರಿ ಮೊದಲನೇ ವಚನ. ಮಕ್ಕಳೇ ಕೇಳಿಸ್ಕೊಳ್ರಿ. ನೀವು ಹಾ, ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಸರಿ, ಮೊದಲನೇದಾಗಿ ರಿಲೇಶನ್ಶಿಪ್ ಅಂದ್ರೆ ಏನು, ಸಂಬಂಧ ಹೇಗೆ ದೃಢವಾಗುತ್ತೆ ಅಂತ ಹೇಳಿದ್ರೆ, ನಾವು ಮಕ್ಕಳ ಮಾತನ್ನ ಕೇಳೋದು, ಮಕ್ಕಳು ತಂದೆ ತಾಯಿಗಳ ಮಾತನ್ನ ಕೇಳೋದ್ರಿಂದ ನಮ್ಮ ಮತ್ತೆ ಮಕ್ಕಳ ಮಧ್ಯದಲ್ಲಿರುವಂತಹ ಸಂಬಂಧ ದೃಢವಾಗುತ್ತೆ. ಆಮೇಲೆ ಆಮೇಲೆ ಎಷ್ಟು ಜನ ಮನೆಗೆ ಟಿವಿ ತಂದ್ರೆ ಹೊಸದಾಗಿ ಹೋದ ವರ್ಷ ಸಂಬಡಿ ಮನೆಗೆ? ಓಕೆ, ಎಷ್ಟು ಜನ ಹೊಸ ಗಾಡಿ ತಗೊಂಡ್ರಿ ಮನೆಗೆ? ಎಷ್ಟು ಜನ ನಿಮ್ ಮನೆಯಲ್ಲಿ ಹೊಸ ಬೇರೆ ಮನೆಗೆ ಹೋದ್ರಿ? ಓಕೆ, ಎಷ್ಟು ಜನ ಇಲ್ಲಿ ಹೊಸ ಬಟ್ಟೆ ತಗೊಂಡ್ರಿ? ಎಲ್ಲ ತಗೊಂಡಿರ್ತೀರ? ಎಲ್ಲ. ಓಕೆ, ನಿಮ್ಗೂ ತಗೊಂಡ್ರಿ, ನಿಮ್ ಮಕ್ಕಳಿಗೂ ತಗೊಂಡ್ರಿ ಅಲ್ವಾ? ಈ ಒಂದು ತೆಗೆದುಕೊಳ್ಳುವಂತ ಪ್ರೊಸೀಜರ್ ಅಂದ್ರೆ, ನಾವೇನೋ ಒಂದು ಕೊಂಡ್ಕೊಳ್ತೀವಲ್ಲ, ನಿಮ್ ಮಕ್ಕಳ ಮಧ್ಯೆ ಕೂತ್ಕೊಂಡು ಅವರ ಅಭಿಪ್ರಾಯ ಕೇಳಿದ್ದೀರಿ ಎಷ್ಟು ಜನ? ಅನೇಕ ಬಾರಿ ನಾವು ಮಾಡುವಂತ ತಪ್ಪೇನು ಗೊತ್ತಾ? ನಮ್ಮ ಕುಟುಂಬದಲ್ಲಿ ಮಾಡುವಂತ ಅನೇಕ ಕಾರ್ಯಗಳಲ್ಲಿ ನಮ್ಮ ಮಕ್ಕಳ ಅಭಿಪ್ರಾಯವನ್ನ ನಾವು ಕೇಳೋದಿಲ್ಲ. ಕಾರಣ ನಾವು ಹೇಳ್ತೀವಿ, ಅವ್ರಿಗೆ ಗೊತ್ತಿಲ್ಲ. ನಿಮಗಿಂತ ಚೆನ್ನಾಗಿ ಗೊತ್ತವ್ರಿಗೆ, ನಿಮಗಿಂತ ಚೆನ್ನಾಗಿ ಗೊತ್ತು. ನನಗೆ ಬ್ಲಾಕ್ ಕಲರ್ ಶರ್ಟ್ ಇಷ್ಟ, ನಮ್ಮಪ್ಪ ನನಗೆ ರೆಡ್ ಕಲರ್ ಶರ್ಟ್ ಎತ್ಕೊಂಡ್ಬಂದು ಹಾಕು ಅಂದ್ರೆ ನಾನು ಹಾಕೊಳ್ಳಲ್ಲ, ನನ್ನ ಇಷ್ಟ ಅದು. ನಿನ್ನಿರ್ತಾರೆ ನಾನೇ ಪಾಲಿಸ್ಬೇಕು, ನನಗೆ ಇಷ್ಟ ನಾನು ಅದನ್ನ ಮಾಡ್ತೀನಿ. ಅದೇ ನಮ್ಮ ಅಪ್ಪ ನನ್ನ ಹತ್ರ ಬಂದು ಕೂತ್ಕೊಂಡು, ಮಗನೇ ಬ್ಲಾಕ್ ಸರಿ ಎಲ್ಲ ಹಾಕೋಬಾರ್ದು, ರೆಡ್ ಹಾಕೋ, ಡಿಸ್ಕಸ್ ಮಾಡಿದ್ರೆ ನಾನು ಹಾಕೊಳ್ತೀನಿ. ಇವತ್ತು ನಿಮ್ಮ ಪ್ರತಿ ಕುಟುಂಬದ ಪ್ರತಿ ನಿರ್ಧಾರಗಳಲ್ಲಿ ನಿಮ್ಮ ಮಕ್ಕಳನ್ನ ಜೊತೆ ಇಟ್ಕೊಂಡು ಮಾಡ್ರಿ. ಯಾಕೆ ನಿಮ್ಮ ಸಂಬಂಧ ದೃಢವಾಗಿರಲ್ಲ ನೋಡೋಣ. ಅದು 1 ವರ್ಷ ಮಗು ಆಗಿರ್ಲಿ, 2 ವರ್ಷ ಮಗು ಆಗಿರ್ಲಿ, ಅವರು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರು, ಅವರು ನಿಮ್ಮ ಕುಟುಂಬದ ಒಂದು ಪಾಲು. ಇವತ್ತಿನ ಮಾಡದೇ ಇರುವುದಕ್ಕೆ ನಮ್ಮ ಕುಟುಂಬಗಳಲ್ಲಿ ಅನ್ಯೋನ್ಯತೆ ಇಲ್ಲ, ರಿಲೇಶನ್ಶಿಪ್ ದೃಢವಾಗಿಲ್ಲ. ಹಾಲೆಲೂಯಾ. ಸೀರಿಯಸ್ ಆಗಿ ಸ್ವಲ್ಪ ಭಯ ಆಗುತ್ತೆ. ಎರಡನೇ ವಿಷಯ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6-7 ವಚನಗಳು. Deuteronomy chapter 6 verses 6 and 7. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6-7. ನಾನು ಈಗ ಹಾ, ನಿಮಗೆ ತಿಳಿಸುವ ಮಾತುಗಳು ಹ್ಮ್. ನಿಮ್ಮ ಹೃದಯದಲ್ಲಿರಬೇಕು. ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ಹಾ. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಹ್ಮ್. ಮನೆಯಲ್ಲಿ ಕೂತಿರುವಾಗಲೂ, ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಸಾಕು. ಇಲ್ಲಿ ಮೊದಲನೇದಾಗಿ ನಾವು ರಿಲೇಶನ್ಶಿಪ್ ಬಗ್ಗೆ ಮಾತಾಡೋಲ್ಲ, ಇವಾಗ ನಾವು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ತೇವೆ. ನಮಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ, ತಲೆ ಮೇಲೆ ದೊಡ್ಡ ಭಾರ ಇದೆ. ಮಕ್ಕಳನ್ನ ಓದಿಸ್ಬೇಕು, ಬೆಳೆಸಬೇಕು, ಕೆಲಸದಲ್ಲಿ ಸೇರಿಸಬೇಕು, ಮದುವೆ ಮಾಡಬೇಕು, ಅವ್ರ ಮಕ್ಕಳನ್ನ ತಿರ್ಗಾ ಸಾಕ್ಬೇಕು, ಅವ್ರನ್ನ ಬೆಳೆಸಬೇಕು. ಇದೆಲ್ಲದಕ್ಕಿಂತ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಏನ್ ಗೊತ್ತಾ? ಅವರಿಗೆ ದೇವರ ವಾಕ್ಯಗಳನ್ನ ಹೇಳ್ಕೊಡುವಂಥದ್ದು. ಎಷ್ಟು ಜನ ಇಲ್ಲಿ ಮಕ್ಕಳಿಗೆ ಪ್ರತಿದಿನ ದೇವರ ವಾಕ್ಯವನ್ನ ಓದ್ಲಿಕ್ಕೆ, ಬೈ ಹಾರ್ಟ್ ಮಾಡ್ಲಿಕ್ಕೆ ಹೇಳ್ತೀರ? ದೇವರ ಸ್ತೋತ್ರ. ನಾನು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ, ಹೊಗಳ್ಕೊಳ್ಳಕ್ಕಲ್ಲ, ಬಟ್ ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಕಾರ್ಯ ಮಾಡಿ. ನನ್ನ ತಂದೆ ತಾಯಿ ರಕ್ಷಣೆ ಮಾಡಲಿಕ್ಕೆ ಬಂದಾಗ ನನಗೆ 7 ವರ್ಷ. ನನಗೆ 7 ವರ್ಷ. 7 ವರ್ಷ ನಮ್ಮ ಅಪ್ಪ ಅಮ್ಮ ದೇವರ ರಕ್ಷಣೆ ಹೊಂದಿದ್ರು. ರಕ್ಷಣೆ ಹೊಂದಿದಾದ್ಮೇಲೆ ನಮ್ಮ ಮನೆಗೆ ಒಂದು ಹೊಸ ರೂಲ್ ಬಂತು. ಏನ್ ರೂಲ್ ಗೊತ್ತಾ? ಪ್ರತಿದಿನ ಒಂದು ವಾಕ್ಯವನ್ನ ಬೈಹಾರ್ಟ್ ಮಾಡಿ ಹೇಳಿದ್ರೆ ಬ್ರೇಕ್ಫಾಸ್ಟ್, ಇಲ್ಲಾಂದ್ರೆ ಇಲ್ಲ. ನಾನು 10th ಮುಗಿಸೋವರೆಗೂ ಹೇಳಿದ್ದೀನಿ. ಅವಾಗ ನಮ್ಗೆ
ಹಿಂಸೆ ಆಗೋದು. ಏನಪ್ಪ ನಮ್ಮ ಅಪ್ಪ ಅಮ್ಮ ಇಷ್ಟು ಕ್ರೂರಿಗಳು, ವಾಕ್ಯ ಹೇಳ್ಬಿಟ್ಟೆ ಹೋಗ್ಬೇಕು. ಅವಾಗ ಹೊಸದಾಗಿ ಕ್ಯಾಲೆಂಡರ್ ಬೇರೆ ಬಂದ್ಬಿಡ್ತು, ಡೈಲಿ ಒಂದೊಂದು ವಚನ ಇರೋದು, ಅದನ್ನ ಹೇಳೋದು. ಆಮೇಲೆ ಕ್ಯಾಲೆಂಡರ್ ಎರಡೇ ಏನಿರುತ್ತೆ ಅದಲ್ಲ, ಆ ವಚನ ಓದ್ಬಿಟ್ಟು ಫುಲ್ ಏನಿದೆ ಅದನ್ನ ಬರ್ಬಿಟ್ಟು ಹೇಳ್ಬೇಕು. ಇವತ್ತು ನಾನು ಧೈರ್ಯವಾಗಿ ಹೇಳ್ತೀನಿ, ಆ ರೀತಿ ಮಾಡಿದ್ರಿಂದಲೇ ಇವತ್ತು ನನ್ನ ಜೀವನದಲ್ಲಿ ನಾನು ದೇವರ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ದೇವರ ವಾಕ್ಯ ಮಾತ್ರನೇ ಯಾವುದೇ ಮನುಷ್ಯನ ತಿದ್ದಲಿಕ್ಕೆ ಸಾಧ್ಯ. ಹಂಗಂತೇಳಿ ಮಕ್ಕಳಿಗೆ ಹೋಗ್ಬಿಟ್ಟು ಮನೆ ಬೆಣ್ಣೆತ್ ಬೇಡ್ರಿ. ಫ್ಯಾಮಿಲಿ ಟ್ರೀಟ್ ಅಲ್ಲಿ ಕೇಳ್ಬಿಟ್ಟಿದೀನಿ, ಗಿರೀಶ್ ಹೇಳ್ಬಿಟ್ಟಿದ್ದಾರೆ, ತಗೋ ನಡಿ ಎತ್ತ ಬೈಬೇಕು ವಾಕ್ಯ ಓದು. ಸ್ಲೋ ಶುರು ಮಾಡಿ. ಯಾವಾಗಾದ್ರೂ ನಮ್ಗೆ ಲೀವ್ ಇತ್ತು ಅಂತ ಹೇಳಿದ್ರೆ, ಲೀವ್ ಇತ್ತಂದ್ರೆ ನಾವು ಒಂದು ಅಧ್ಯಾಯ ಹೇಳ್ಬೇಕು, ಕೀರ್ತನೆಗಳಲ್ಲಿ ಒಂದು ಅಧ್ಯಾಯ ಹೇಳ್ಬೇಕು. ದೇವರ ವಾಕ್ಯ ಮಾತ್ರನೇ ಒಬ್ಬ ಮನುಷ್ಯನನ್ನ ಬದಲಾಯಿಸಲಿಕ್ಕೆ ಸಾಧ್ಯ. ಸಣ್ಣ ಎಕ್ಸಾಂಪಲ್, ಧರ್ಮೋಪದೇಶ ಕಾಂಡ ಪುಸ್ತಕ ಬಂದ್ಬಿಟ್ಟು ವಿಮೋಚನಾ ಕಾಂಡವನ್ನ ಪ್ರತಿನಿಧಿಸುತ್ತದೆ. ಅಂದ್ರೆ ವಿಮೋಚನಾ ಕಾಂಡ ಆಗಲೇ ದೇವರು ಜನರು ಕೊಟ್ಬಿಟ್ಟಿದ್ದಾರೆ. ಧರ್ಮೋಪದೇಶ ಕಾಂಡ ಏನಂದ್ರೆ ಅದನ್ನ ಜನರಿಗೆ ರಿಮೈಂಡ್ ಮಾಡ್ತಾ ಇದ್ದಾರೆ ದೇವರು. ಐದು ದೇಶದ ಬಂದಂತ ಜನ ಸೀನಾಯಿ ಬೆಟ್ಟದಲ್ಲಿ 10 ಆಜ್ಞೆಗಳನ್ನ ಹೊಂದ್ಕೊಂಡ್ರು. ಅಲ್ಲಿಂದ ಮುಂದೆ ಬರ್ತಾ ಬರ್ತಾ ಒಂದು ಹೊಸ ಜನಾಂಗ ಬಂತು. ಆ ಜನಾಂಗಕ್ಕೆ ದೇವರ ವಾಕ್ಯ ಏನಂತ ಗೊತ್ತಿರಲಿಲ್ಲ. ದೇವರು ಹೇಳಿದ್ರು ಯೋಶುವನಿಗೆ ನಿಲ್ಸಲ್ಲ, ಎಲ್ಲರೂ ದೇವವಾಕ್ಯ ಕೇಳಿಸ್ಕೊಳ್ಳಿ. ಯಾಕಂದ್ರ ದೇವರ ವಾಕ್ಯ ಮಾತ್ರ ಒಬ್ಬ ವ್ಯಕ್ತಿನ ಬದಲಾಯಿಸಲಿಕ್ಕೆ ಸಾಧ್ಯ. ಎಲ್ಲರೂ ನಿಂತ್ಕೊಂಡು ಧರ್ಮಶಾಸ್ತ್ರವನ್ನ ಓದೋದನ್ನ ಕೇಳಿಸ್ಕೊಂಡ್ರು. ಅವಾಗ ಈ ವಚನ ಮೋಶೆ ಬರೀತಾ ಇದ್ದಾನೆ. ಇನ್ನೊಂದ್ಸರಿ ಓದೋಣ, 3ನೇ ವಚನ. ಆದುದರಿಂದ ಇಸ್ರಾಯೇಲರೇ, ಹಾ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಹಾ ವಾಗ್ದಾನ ಮಾಡಿದ ಪ್ರಕಾರ ಹ್ಮ್ ಹಾಲು ಜೇನು ಹರಿಯುವ ಹ್ಮ್ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ಹಾ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಹ್ಮ್ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ. ಈ ಆಜ್ಞೆಗಳನ್ನ ಲಕ್ಷ್ಯವಿಟ್ಟು ಕೇಳಿ. ಯಾಕಂದ್ರ ದೇವರು ನಿಮ್ಮನ್ನ ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೀವು ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ, ಅಲ್ಲಿ ನೀವು ಸುಕ್ಷೇಮವಾಗಿ ಜೀವಿಸ್ಬೇಕಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನನ್ನ ತಂದೆ ತಾಯಿಗಳಿಗೆ ಒಂದು ಅಸೈನ್ಮೆಂಟ್ ಕೊಡ್ತೀನಿ. ಪ್ರತಿದಿನ ನೀವು ಫ್ಯಾಮಿಲಿ ಪ್ರೇಯರ್ ಮಾಡ್ತಾ ಇಲ್ಲ ಅಂದ್ರೆ ದಯಮಾಡಿ ಫ್ಯಾಮಿಲಿ ಪ್ರೇಯರ್ ಮಾಡಿ. ಫ್ಯಾಮಿಲಿ ಪ್ರೇಯರ್ ಮಾಡ್ಬೇಕಾದ್ರೆ ಮಕ್ಕಳು ಕೇಳಿಸ್ಕೊಳ್ಳೋ ತರ ನೀವು ವಾಕ್ಯ ಓದ್ರಿ. ಎಷ್ಟು ಜನ ಫ್ಯಾಮಿಲಿ ಪ್ರೇಯರ್ ಮಾಡ್ತಾ ಇದ್ದೀರಾ? ಕೈ ಎತ್ತಬೇಡಿ, ಕೈ ತೋರಿಸೋದ್ಬೇಡಿ. ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಶುರು ಮಾಡಿ. ಯಾವಾಗ ಕುಟುಂಬ ಬಲ ಹೊಂದುತ್ತೆ? ಯಾವ ಕುಟುಂಬ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುತ್ತಾ ಆ ಕುಟುಂಬ ಯಾವಾಗಲೂ ಒಟ್ಟಾಗಿರುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ, ಯಾವ ಕುಟುಂಬ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುತ್ತೋ ಆ ಕುಟುಂಬ ಒಟ್ಟಾಗಿರುತ್ತೆ. ಸೈತಾನ್ ಒಳಗಡೆ ಬರಲ್ಲ, ನಂದೇ ಇಡ್ಲಿ ಅಂತ. ಸೈತಾನ್ಯ ಜಾಗ ಕೊಡ್ಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಡಿ. ಕುಟುಂಬಗಳಲ್ಲಿ ಪ್ರಾರ್ಥನೆ ತುಂಬಾ ಮುಖ್ಯ, ದೇವರ ವಾಕ್ಯ ತುಂಬಾ ಮುಖ್ಯ. ಮೊದಲನೇದು ರಿಲೇಶನ್ಶಿಪ್, ಎರಡನೇದು ರೆಸ್ಪಾನ್ಸಿಬಿಲಿಟಿ, ಮೂರನೇದು 10 ದಶ ಆಜ್ಞೆಗಳು ಎಲ್ಲರಿಗೂ ಗೊತ್ತಾ? ಏನೇನು ಗೊತ್ತು ನೀವು ಕೇಳಿಸ್ಕೊಳ್ತೀನಿ ನಾನು ಸರಿ. ದಶಾಜ್ಞೆಗಳು ಮೊದಲೇ ನಾನು ಹೇಳ್ತೀನಿ, ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಆಮೇಲೆ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಆಮೇಲೆ ಎರಡನೇದು ನಿನ್ನಂತೆ ಓಕೆ. ಆಮೇಲೆ 2 ಆಯ್ತು. ಮೂರನೇದು ಪರರ ವಸ್ತುವನ್ನು ನಾಶಿಸಬಾರದು. 4ನೇದು ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. 5ನೇದು ನರಹತ್ಯೆ ಮಾಡಬಾರದು. 6ನೇದು ವ್ಯಭಿಚಾರ ಮಾಡಬಾರದು. 7ನೇದು ಕದಿಬಾರದು. ಆಮೇಲೆ 8 ಸುಳ್ಳು ಸಾಕ್ಷಿ ಹೇಳಬಾರದು. 9 ಮತ್ತೊಬ್ಬನ ಮನೆಗೆ ನಾಶಿಸಬಾರದು. ಆಮೇಲೆ ಲಾಸ್ಟ್ ಒಂದು ಸಂಪತ್ತಿನವನ್ನ ದೇವರೇ ಸಂಪತ್ತಿನ ಮತ್ತೊಬ್ಬರ ಕ್ಷಮಿಸಿ ಸ್ವಾಮಿ. ಸಂಪತ್ತಿನವನ್ನ ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು.
ಎಷ್ಟು ಜನ ದೇವರಿಗೆ ರೆಸ್ಪೆಕ್ಟ್ ಕೊಡ್ಬೇಕಂತ ಆಸೆ ಪಡ್ತೀರಾ? ಎಷ್ಟು ಜನ ದೇವರಿಗೆ ಸನ್ಮಾನ ಮಾಡ್ಬೇಕು? ಇವಾಗ ಇಮ್ಯಾಜಿನ್ ಯೇಸುಸ್ವಾಮಿ ಬಂದಿದ್ದಾರೆ, ಎಲ್ಲರೂ ಅನ್ಕೊಳ್ರಿ ಯೇಸುಸ್ವಾಮಿ ಬಂದಿದ್ದಾರೆ ಆಯ್ತಾ, ಅವ್ರಿಗೆ ನಾವು ಸನ್ಮಾನ ಮಾಡ್ಬೇಕು. ಏನ್ ಮಾಡ್ತೀರಾ ಹೇಳ್ರಿ, ಬೇಗ ಹೇಳ್ರಿ, ಬೇಗ ಹೇಳ್ರಿ. ಯೇಸುಸ್ವಾಮಿ ಇದ್ದಾರಪ್ಪ, ಚೇರ್ ಕೊಡ್ರಿ. ನಾನ್ ಕೂತ್ಕೊಳ್ಳಕ್ಕಾಗಲ್ಲ, ಯೇಸುಸ್ವಾಮಿ ಕೂತ್ಕೊಂಡ್ಬಿಡ್ತಾರೆ. ಇಲ್ಲಿ ಯೇಸುಸ್ವಾಮಿ ಇದ್ದಾರೆ, ಈಗ ಅವ್ರಿಗೆ ಸನ್ಮಾನ ಮಾಡ್ಬೇಕು. ಏನ್ ಮಾಡ್ತೀರಾ? ಹಾಡು ಹೇಳ್ತೀರಾ? ಯಾವ ಹಾಡು ಹೇಳ್ತೀರಾ ಜಾಕ್ಸನ್? ಯಾವ ಹಾಡು ಹೇಳ್ತೀರಾ? ನಾನು ಸನ್ಮಾನ ಮಾಡ್ಬೇಕು ಅಂದ್ರೆ ನೀವು ಸಂತೋಷ ಹೋಗ್ತದೆ, ಅವ್ರಿಗೆ ಸನ್ಮಾನ ಆಗುತ್ತೆ. ಯಾವ್ದು? ಆರಾಧನೆ ನಾಯಕ ನೀನೆ. ಓಕೆ, ಹಾಡು ಹೇಳ್ತೀರಾ. ಎರಡನೇದು ಆರಾಧನೆ ಸ್ತುತಿ ಸ್ತೋತ್ರ ಎಲ್ಲ ಆಯ್ತು. ಆಮೇಲೆ ಅವ್ರನ್ನ ಹೊಗಳ್ಬೇಕು. ದೇವ್ರೇ ನೀನು ಎಷ್ಟು ಸುಂದರವಾಗಿದ್ಯಾ, ಪಕ್ಕದ ಕೂತ್ಕೊಂಡು ಎಷ್ಟು ವಿಕಾರವಾದವ್ರೆ. ಅಡ್ಡ ಬೀಳ್ಬೇಕು. ಓಕೆ, ದೇವ್ರ ಮುಂದೆ ಬಂದು ಅಡ್ಡ ಬೀಳ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಹಗ್ಗೆ ಕಿಸ್ ಮಾಡ್ಬೇಕು. ಒಬ್ಬರು ದೇವರ ಮುಂದೆ ಬೇರೆ ಮಾಡಿದ್ದಾರೆ. ಓಕೆ, ಆಮೇಲೆ ಅಷ್ಟೇ ನಾವು ದೇವ್ರಿಗೆ ಸನ್ಮಾನ ಮಾಡೋಬೇಕು. ಸಾಕ್ಷಿ ಕೊಡ್ಬೇಕು. ಆಮೇಲೆ ಏನೇನ ಮನೆ ತಗೊಳೋಗ್ತಾರಂತೆ. ಆಮೇಲೆ ಆಮೇಲೆ ಏನ್ ಮಾಡ್ತೀಯ? ಸನ್ಮಾನ ಮಾಡಿ ಏನ್ ಮಾಡ್ತೀಯ? ದರ್ಶಿಕಾ ದೇವ್ರಿಗೆ ತಗೊಳೋಗ್ತಾರಂತೆ. ನಮ್ಮನ್ನ ಕರ್ಕೊಂಡೋಗ ಸೂಪರ್. ದೇವರೇ ಸಾಕಪ್ಪ, ಕರ್ಕೊಂಡೋಗ್ರಿ ನಮ್ಮನ್ನ. ಇರಕ್ ಆಗ್ತಾ ಇಲ್ಲ ನಾವು ಅಮ್ಮ ಜೊತೆ, ನಮ್ಮ ಅಪ್ಪ ಜೊತೆ ಅಂತ ಇಲ್ಲ. ಮತ್ತೆ ಪರಲೋಕ ನೋಡ್ಬೇಕಂತೆ. ಆಮೇಲೆ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಹೀಗೆ ನಾವು ದೇವರನ್ನ ಸನ್ಮಾನಿಸ್ತೀವಿ. ಅಷ್ಟೇ ನಾವು ಸನ್ಮಾನ ಮಾಡೋದು. ಯಾರು ಅವ್ರಿಗೆ ಶಾಲ್ ಹೊದಿಸಿ ಮೈಸೂರು ಕಡೆ ಇಟ್ಟು ಹಾರ ಹಾಕಲ್ವಾ? 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 ಮನುಷ್ಯನಿಗೆ ಮಾತ್ರನೇ ನಾವು ದೇವ್ರಿಗೆ ಕೊಡ್ಬಾರ್ದ? ನಾವು ದೇವ್ರಿಗೆ ಬರೀ ಬಾಯ ಹೇಳೋದ? ನಾವು ಏನ್ರಿ ಇನ್ನೇನ್ ಸನ್ಮಾನ ಮಾಡ್ತೀರಾ ದೇವ್ರನ್ನ? ನಾನು ಅದಕ್ಕೆ ಹೇಳಿದ ಚೇತನ ಇಟ್ಟಿದ್ದು ದೇವ್ರಿದ್ದಾರೆ ಅಂತ. ಹೇಗೆ ಸನ್ಮಾನ ಮಾಡ್ತೀರಾ? ದೇವ್ರಿಗೆ ಸನ್ಮಾನ ಮಾಡ್ತೀರಾ? ಇಲ್ಲಿದ್ರೆ ಅವ್ರು ಹೇಳಿದಾಗ ಆಮೇಲೆ ಅವ್ರು ಪಾತ್ರ ತಗೊಂಡ್ಬಿಡ್ತಾರಂತೆ. ಮರಿಯಂತಾರ ನಾನಿನ್ನ ಬಿಡಲ್ಲ ಸ್ವಾಮಿ. ಸಿಗ್ದವರಲ್ಲಿ ದೇವರಲ್ಲಿ ಮಾತಾಡ್ತಾರೆ. ನಾನು ಸುಮ್ಮನೆ ಕೇಳಿಸ್ಕೊಂತಾ ಇರ್ತೀನಿ ಕೂತ್ಕೊಂಡು. ಯಾಕೆ ಸುಮ್ಮನೆ ನಾವು ಮಾತಾಡ ಕೇಳಿಸ್ಕೊಂಡು ಅಂತಾರ? ಇನ್ನೇನ್ ಸನ್ಮಾನ ಮಾಡ್ತೀರಾ ದೇವ್ರನ್ನ? ಫೀಸಾ? ಫೀಸ್ಟ್ ದೇವರಿಗೆ ಒಂದು ಔತಣ ಏರ್ಪಡಿಸ್ತಾರೆ. ಓಕೆ, ಇದೆಲ್ಲ ಸತ್ಯ. ದೇವರಿಗೆ ಬಂದ್ರೆ ದೇವರನ್ನು ಅಪೇಕ್ಷಿಸೋದು ಏನಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವಿ? ಇವಾಗ ದೇವರ ಮುಂದೆ ಬಂದು ನಿಂತ್ಕೊಂಡು ದೇವರಿಗೆ ಏನನ್ನು ಅಪೇಕ್ಷಿಸ್ತಾರೆ ಅಂತ ಯೋಚನೆ ಮಾಡಿದ್ದೀವಿ? ನಮ್ಮನ್ನ ನಾವು ದೇವರಿಗೆ ಕೊಡ್ಬೇಕು, ಅದನ್ನೇ ದೇವರು ಅಪೇಕ್ಷಿಸೋದು. ನಮ್ಮನ್ನ ನಾವು ದೇವರಿಗೆ ಕೊಡ್ಬೇಕು. ರೋಮಪುರದಲ್ಲಿ ಬರೆದ ಪತ್ರಿಕೆ 12ನೇ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿರುವ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಏನಂತ ಸಮರ್ಪಿಸಿರಿ, ಅರ್ಪಿಸಿರಿ. ಸಜೀವ ಯಜ್ಞವಾಗಿ ಅರ್ಪಿಸಿ. ರೆಸ್ಪೆಕ್ಟ್, ರೆಸ್ಪೆಕ್ಟ್. ಇವತ್ತು ನಿಮ್ಮ ಮಕ್ಕಳಿಗೆ ನೀವು ದೇವರನ್ನ ಸನ್ಮಾನಿಸೋದನ್ನ ಹೇಳ್ಕೊಟ್ರಿ ಸಾಕು. ಮನುಷ್ಯರನ್ನ ಸನ್ಮಾನಿಸೋದು ಅದು ಮುಂದೆ ಬರುತ್ತೆ. ಕಾಣದೇ ಇರುವಂತ ದೇವರನ್ನ ಯಾವ ವ್ಯಕ್ತಿ ಸನ್ಮಾನಿಸ್ಲಿಕ್ಕೆ ಇಷ್ಟಪಡ್ತಾನೋ ಕಾಣಿಸುವಂತ ಎಲ್ಲ ವ್ಯಕ್ತಿಗಳನ್ನ ಅವನು ಸನ್ಮಾನಿಸಿ ಕಲ್ತ್ಕೊಳ್ತಾನೆ. ಯಾವ ವ್ಯಕ್ತಿ ಕಾಣಿಸ್ತಾ ಇರುವಂತ ದೇವರಿಗೆ ಭಯ ಪಡ್ತಾನೋ ಅವನು ಲೋಕದಲ್ಲಿ ಜೀವಿಸಬೇಕಾದ್ರೆ ಪಾಪವಿಲ್ಲದೆ ಜೀವಿಸ್ತಾನೆ. ಇವತ್ತು ದೇವರು ನಮಗೆ ಅಪೇಕ್ಷಿಸುವಂತೆ. ಕೊನೆಯದಾಗಿ ಒಂದೇ ಒಂದು ಥಿಯರಿ ಹೇಳಿ ಮುಗಿಸ್ತೀನಿ. ಒಂದೇ ಒಂದು ಥಿಯರಿ. ಇದು ಎಲ್ಲ ಮಕ್ಕಳ ಜೀವಿತದಲ್ಲಿ ನಡೆಯುವುದು 4 ಕಾರ್ಯಗಳು. ಮೊದಲನೇದು ಓಪನ್ ಏರಿಯಾ. ಓಪನ್ ಏರಿಯಾ ಮಕ್ಕಳ ಜೀವಿತದಲ್ಲಿ 4 ಭಾಗಗಳಿರುತ್ತೆ. 4 ಒಂದು ಸ್ಕ್ವೇರ್ ಅಲ್ಲಿ 4 ಭಾಗ ಮಾಡಿದ್ರೆ ಆ 4 ಭಾಗಗಳಲ್ಲಿ ಮಕ್ಕಳು ಜೀವಿತ ಇರುತ್ತೆ. ಮೊದಲನೇದು ಓಪನ್ ಏರಿಯಾ. ಓಪನ್ ಏರಿಯಾ ಅಂದ್ರೆ ಗೊತ್ತಾ? ಯಾವಾಗ ತಂದೆ ತಾಯಿಗಳಿಗೆ
ಏರಿಯಾಗಳನ್ನ ಅರ್ಥ ಮಾಡಿಕೊಳ್ತಾರೋ ಅವರು ಮಕ್ಕಳನ್ನ ಅರ್ಥ ಮಾಡಿಕೊಳ್ತಾರೆ. ಯಾರು ಈ 4 ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ತಾರೋ ಅವರು ಮಕ್ಕಳನ್ನ ಅರ್ಥ ಮಾಡಿಕೊಳ್ತಾರೆ. ಮೊದಲನೇ ಓಪನ್ ಏರಿಯಾ ಅಂದ್ರೆ ಹೊರಗೆ ಕಾಣಿಸೋದು. ಹೊರಗೆ ಕಾಣಿಸೋದೇನು? ಅವರ ಭಾವನೆಗಳು, ಅವರ ವ್ಯಕ್ತಿತ್ವ, ಅವರ ಮಾತು, ಅವರ ಕಾರ್ಯಗಳು ಎಲ್ಲ ನಮ್ಗೆ ಕಾಣಿಸುತ್ತಲ್ಲ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅರ್ಥ ಮಾಡ್ಕೊಳ್ಳೋದು? ಆಂಟಿ, ನಿಮ್ಮ ಶಾಂತಿಗೆ ಯಾವ ಸ್ವೀಟ್ ಇಷ್ಟ? ಮೈಸೂರು ಪಾಕ. ಓಕೆ, ಇನ್ನೊಂದು ಕೇಳೋಣ. ಇಲ್ಲಿ ಪ್ರಿಸಿಲಾ, ನಿಮ್ಮ ಅಮ್ಮಗೆ ನಾನ್ ವೆಜ್ ಅಲ್ಲಿ ಯಾವ ಮಾಂಸ ಇಷ್ಟ? ಓಕೆ, ಇನ್ನೊಬ್ಬರನ್ನ ಕೇಳೋಣ. ಲಿಡಿಯಾ, ನಿಮ್ಮ ಅಣ್ಣಗೆ ಯಾವ ಚಾಕ್ಲೇಟ್ ಇಷ್ಟ? ಪೆರರೋಶ ಇಷ್ಟ. ಓಕೆ, ನೈಪಾಕ, ಸಿರಿಲ್ಗೆ ರೈಸ್ ಮಾಡ್ತೀರ ಮನೆಯಲ್ಲಿ, ಚಿತ್ರಾನ್ನ, ಪುಳಿಯೋಗರೆ ಅಂತ ಯಾವ ರೈಸ್ ಇಷ್ಟ? ಬಿರಿಯಾನಿ ರೈಸ್ ಇಷ್ಟ. ಓಕೆ, ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ದು ನಮ್ಗೆ ಓಪನ್ ಏರಿಯಾ. ಮಕ್ಕಳಿಗೆ ನಮ್ಗೆ ಹೇಳ್ತಾರೆ ನಮ್ಗೆ ಇಷ್ಟ ಇಲ್ಲ, ಇದು ಬೇಕು, ಇದು ಬೇಡ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದು ಯಾವಾಗ ಶುರುವಾಗುತ್ತೆ ಗೊತ್ತಾ? ಮಗು ಹುಟ್ಟಿದಾಗಲಿಂದಲೇ ಶುರುವಾಗುತ್ತೆ. ಕರೆಕ್ಟಾ ಅಮ್ಮ? ಎಲ್ಲ ಅಮ್ಮಂದಿರು ಕರೆಕ್ಟಾ? ಮಗು ಹುಟ್ಟಿದಾಗಲಿಂದಲೇ ಶುರುವಾಗುತ್ತೆ. ಮಗು ಗೊತ್ತ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಹುಟ್ಟಿದ ಮಗು ಕೂಡ ಹೇಳುತ್ತೆ ನನಗೆ ಇಷ್ಟ ಇಲ್ಲ, ನನಗೆ ಇದು ಬೇಕು, ಇದು ಬೇಡ ಅಂತ. ಎರಡನೇ ಏರಿಯಾ ಯಾವುದು? ಇಟ್ ಇಸ್ ಕಾಲ್ಡ್ ಬ್ಲೈಂಡ್ ಸ್ಪಾಟ್. ಕುರುಡುತನ. ಕುರುಡುತನ ಅಂದ್ರೆ ಏನು? ಕಾಣಿಸ್ತಾ ಇರುವುದು. ಇದೇನು ಗೊತ್ತಾ? ಮಕ್ಕಳ ಬಗ್ಗೆ ಎಲ್ಲ ನಿಮಗೆ ಗೊತ್ತು, ಆದ್ರೆ ಮಕ್ಕಳಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಅರ್ಥ ಆಗ್ತೈತೆ ನಾನು ಹೇಳೋದು? ಎರಡನೇದು, ಮಕ್ಕಳ ಬಗ್ಗೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಆದ್ರೆ ಅದು ಮಕ್ಕಳಿಗೆ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ತಮ್ಮನಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ, ಆದ್ರೆ ಅವನೆಲ್ಲೂ ಐಸ್ ಕ್ರೀಮ್ ತಿನ್ನಲ್ಲ. ಹೋದ್ರೆ ಯಾರಾದ್ರೂ ನಿಮ್ಗೆ ಏನ್ ಇಷ್ಟ ಅಂತ ಐಸ್ ಕ್ರೀಮ್ ಅಂತ ಹೇಳೋದು, ಆದ್ರೆ ಅದನ್ನೇ ಇಷ್ಟಪಟ್ಟು ತಿನ್ನೋದು. ನಾವು ನೋಡಿದ್ರೆ ಗೊತ್ತಾಗುತ್ತೆ, ಓ ತಿಂತಾವನೆ, ಇಷ್ಟಪಡ್ತಾವನೆ, ಎಂಜಾಯ್ ಮಾಡ್ತಾವನೆ, ಚೆನ್ನಾಗಿ ತಿಂತಾವನೆ ಅಂತ. ಆದ್ರೆ ಅವ್ರ ಪ್ರಕಾರ ಏನೋ ಅದು ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಬೇರೆ ಏನೋ ಇಷ್ಟ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಕ್ಕಳನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಂಪದ, ನಿಮ್ಮ ಮಗಳಿಗೆ ಯಾವ ಕಲರ್ ಇಷ್ಟ? ಪಿಂಕ್ ಇಷ್ಟ. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇಷ್ಟಪಡ್ತಾ ಇರ್ತಾರೆ, ಹಾಕೊಂಡ ಖುಷಿ ಆಗ್ತಾ ಇರ್ತಾರೆ. ಅನೇಕ ಬಾರಿ ಅದು ಮಕ್ಕಳು ಕೂಡ ಗೊತ್ತಿರಲ್ಲ. ಆದ್ರೆ ಮಕ್ಕಳನ್ನ ನಾವು ಗಮನಿಸಬೇಕು. ಗಮನಿಸಿದಾಗ ಆ ಬ್ಲೈಂಡ್ ಸ್ಪಾಟ್ ಗೊತ್ತಾಗುತ್ತೆ. ಈ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಮೊದಲನೇದು ಅವರ ಹೊರಗಿನ ತೋರಿಕೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಬ್ಲೈಂಡ್ ಸ್ಪಾಟ್ ನ ಅರ್ಥ ಮಾಡ್ಕೊಳ್ಬೇಕು. ಒಳ್ಳೆಯ ತಂದೆ ತಾಯಿಗಳಾಗಿರುವಂತವ್ರು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಆಗ ಮಾತ್ರ ನಿಮ್ಮ ಮಕ್ಕಳನ್ನ ನೀವು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ಹಿಡನ್ ಏರಿಯಾ. ಎಷ್ಟೇ ಜನಕ್ಕೆ ಬಚ್ಚಿಟ್ಕೊಳ್ಳೋದು ತುಂಬಾ ಇಷ್ಟ. ರೂಮ್ಗಳಿಗೆ ಬಾಗಿಲು ಹಾಕೊಂಡು ಒಬ್ಬನೇ ಇರಕ್ಕೆ ಎಷ್ಟೇ ಜನಕ್ಕೆ ಇಷ್ಟ ಇದೆ. ನನಗೆ ಬೇಜಾರಾದಾಗ ಇಷ್ಟ ಆಗುತ್ತೆ, ಹೊರಗಡೆ ಹಾಕ್ಬಿಟ್ಟು ಯಾವಾಗಲೂ ಇಷ್ಟ ಮಾಡೋದಂತೆ ಬಿಟ್ಟು ಒಳಗಡೆ ಇರಕ್ಕೆ ಇಷ್ಟ. ಎಷ್ಟೇ ಜನಕ್ಕೆ ಒಬ್ಬಟ್ಟಿಯಾಗಿರ್ಬೇಕಂತ ಆಸೆ ಇದೆ. ಸ್ವಲ್ಪ ಜನ ಹೇಳ್ತಾರೆ, ಕೇಳಿಸ್ಕೊಂಡು ನಾನು ಒಬ್ಬನೇ ಎಲ್ಲರೂ ಹೋಗ್ಬಿಡ್ಬೇಕು ಅನಿಸ್ತದೆ. ನನಗೂ ಅನಿಸ್ತದೆ, ನಿಮಗೂ ಮಾತ್ರ ನನಗೂ ಅನಿಸ್ತದೆ. ಹಿಡನ್ ಏರಿಯಾ, ಮುಚ್ಚಲ್ಪಟ್ಟಂತ ಕಾರ್ಯಗಳು. ಅದೇ ಲೆಟ್ ಮಿ ವಾರ್ನ್ ಯು. ನಿಮ್ಮ ಮಕ್ಕಳು ಎಲ್ಲ ನಿಮ್ಮ ಹತ್ರ ಹೇಳಲ್ಲ. ನಿಮ್ಮ ಮಕ್ಕಳು ನಿಮ್ಮ ಹತ್ರ ಎಲ್ಲ ಹೇಳ್ತಾರೆ ಅಂದ್ರೆ ಯು ಆರ್ ಫೂಲ್. ನೀವೆಲ್ಲ ಮೂರ್ಖರು. ನಿಮ್ಮ ಮಕ್ಕಳು ಎಲ್ಲ ನಮ್ಮ ಹತ್ರ ಹೇಳ್ತಾರೆ, ನೀವು ಮೂರ್ಖರು. ಎಲ್ಲ ಹೇಳಲ್ಲ ಮಕ್ಕಳು ನಿಮ್ಮ ಹತ್ರ. ಅವ್ರು ಏನ್ ಹೇಳಬೇಕು ಅದನ್ನ ಮಾತ್ರ ಹೇಳ್ತಾರೆ. ಅಲ್ಲ ಮಸ್ತು ಶಕ್ತಿ ಇಲ್ಲ. ಮಕ್ಕಳು ನಿಮ್ಮ ಹತ್ರ ಎಲ್ಲ ಹೇಳಲ್ಲ. ಹಿಡನ್ ಸ್ಪಾಟ್, ಅದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು. ಹಾಗಂತ ಸರಿಯಾಗಿ ಪಾಸ್ಪೋರ್ಟ್ ಹೇಳೋದು ಕೇಳೋದಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂತ ಪೊಸಿಷನ್ ಬರ್ತಾ
ಅವರ ಮಕ್ಕಳನ್ನ ಅವರು ಸರಿಯಾದ ದಾರಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲನೇದು ಯಾವುದು? ಓಪನ್ ಏರಿಯಾ. ಎರಡನೇದು ಬ್ಲೈಂಡ್ ಸ್ಪಾಟ್. ಮೂರನೇದು ಲಾಸ್ಟ್ ಒನ್ ಅನ್ನೋನ್ ಏರಿಯಾ. ಅನ್ನೋನ್ ಏರಿಯಾ ಅಂದ್ರೆ ಏನ್ ಗೊತ್ತಾ? ಮಕ್ಕಳಿಗೂ ಗೊತ್ತಿಲ್ಲ, ಈ ಕಡೆ ತಂದೆ ತಾಯಿಗೂ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಅವ್ರಿಗೂ ಗೊತ್ತಿಲ್ಲ, ಇವ್ರು ಏನ್ ಮಾಡ್ತಾರೆ ಇವ್ರಿಗೂ ಗೊತ್ತಿಲ್ಲ. ಈ ತಿಕ್ಲು ಪುಕ್ಲು ಅಂತಾರೆ ಗೊತ್ತಾ ಕನ್ನಡದಲ್ಲಿ? ಅವ್ರು ಏನ್ ಮಾಡ್ತಾರೆ ಅವ್ರಿಗೂ ಗೊತ್ತಿಲ್ಲ, ಈ ಕಡೆ ಏನ್ ಮಾಡ್ತಾರೆ ಇವ್ರಿಗೂ ಗೊತ್ತಿಲ್ಲ. ಮಕ್ಕಳು ಏನ್ ಮಾಡ್ತಾರೆ? ಏನೋ ಮಾಡ್ತಾರೆ. ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಯಾರೇನು ಮಾಡ್ತಾರೆ. ಈ ತರ ಇದೆ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಮಕ್ಕಳಲ್ಲಿ ಕೆಲವೊಂದು ಅನ್ನೋನ್ ಏರಿಯಾಸ್ ಇರುತ್ತೆ, ಅವ್ರಿಗೆ ಅರ್ಥ ಆಗಿರುವಂತ ಕಾರ್ಯಗಳಿರುತ್ತೆ. ಅದನ್ನ ತಂದೆ ತಾಯಿಗಳ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಮಕ್ಕಳು ಯಾವ 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 ರೀತಿಯಾಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿ ಸಾಧ್ಯ ಆಗುತ್ತೆ. 14 ವಯಸ್ಸದ ಹುಡುಗ ಒಂದು ದಿನ ಒಂದು ಹಾಲಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾನೆ. 14 ವಯಸ್ಸು ಹುಡುಗ ಅಳ್ತಾ ಇದ್ದಾನೆ. ಸಭೆ ಹಿರಿಯರು ಅವನ ಹೋಗಿ ಕೇಳಿದ್ರಂತೆ, ಯಾಕೋ ಅಳ್ತಾ ಇದೆಯಾ? ಇನ್ನೂ ಜ್ವರ ಅಳ ಶುರು ಮಾಡಿದಂತೆ. ಅವರು ಕೇಳಿದ್ರೆ ಜ್ವರ ಗಂಟೆ ಅಂತ ವಾಪಸ್ ಬಂದರು. ಇನ್ನೊಬ್ರು ಸಮಪಾಲಕರ ಪತ್ನಿ ಪಾಸ್ಟರ್ ಹೋದಂತೆ. ಅವನು ಅಳ್ತಾ ಕೂತಿದ್ದಾರೆ. 10 ಕಣ್ಣೆಲ್ಲ ಊದ್ಕೊಂಡಿದ್ದೆ, ಆದ್ರೂ ಅಳ್ತಾ ಇದ್ದಾನೆ. ಪಾಸ್ಟರ್ ಕೇಳಿದಂತೆ, ಯಾಕೆ ಅಳ್ತಾ ಇದೆಯಾ? ಜೋರಾಗಿ ಶುರು ಮಾಡಿದಂತೆ. ಪಾಸ್ಟರ್ ನಾನ್ ಮಾತಾಡ್ಸಿದ್ರು ಅಳ್ತಾ ಇದ್ದೀನಿ, ಬಿಟ್ಬಿಟ್ಟು ಹೋಗ್ಬಿಟ್ಟಂತ. ಒಬ್ರು ವಯಸ್ಸಾದ ಮುಖ ನಡೆಯಕ್ ಆಗದೆ ಇರುವಂತ ವ್ಯಕ್ತಿ ಚರ್ಚೆಲ್ಲ ಕೂತ್ಕೊಂಡು ಸ್ವಲ್ಪ ವಾಕ್ಯ ಓದೋಣ ಅಂತ ಚರ್ಚೆಗೆ ಬಂದಂತೆ. ಆ ಮಗು ಅಳ್ತಾ ಇರೋದನ್ನ ನೋಡ್ಬಿಟ್ಟು ಇವ್ರು ಆ ಮಗು ಮುಂದೆ ಹೋಗಿ ಕೂತ್ಕೊಂಡು ಹಿಂಗ್ ಕೂತಿದ್ರಂತೆ. ಏನು ಮಾತಾಡಿಲ್ಲ, ಸುಮ್ಮನೆ ಕೂತಿದ್ರಂತೆ. ಮಗು ಹತ್ತು ತಾತ, ಇವತ್ತು ನಾನು ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲಲ್ಲಿ ನನ್ನ ಫ್ರೆಂಡು ನನ್ನ ಮೇಲೆ ಟೀಚರ್ ಚಾಡಿ ಹೇಳ್ಬಿಟ್ಟ. ಟೀಚರ್ ನನ್ಗೆ ಹೊಡೆದಿಲ್ಲ. ಅವ್ರು ನನ್ಗೆ ಹೇಳಿದ್ರು, ನೋಡ್ದಾ ನಿನ್ ಫ್ರೆಂಡೇ ನಿನ್ ಬಗ್ಗೆ ಹಾಕೊಟ್ಬಿಟ್ಟ, ನನ್ನ ಮನಸ್ಸು ತುಂಬಾ ಬೇಜಾರಾಯ್ತಂತ ಅಂತ ಹೇಳ್ಬಿಟ್ಟು ತಾತನ್ ಬಂದು ಅಪ್ಕೊಂಡ್ಬಿಟ್ಟು. ತಾತ ಹೇಳಿದ್ರಂತೆ, ಪರವಾಗಿಲ್ಲಪ್ಪ, ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿಪ್ಪ ಅಂತ ಸ್ಕೂಲ್ಗೆ ಹೋದ್ರು. ಸ್ಕೂಲ್ಗೆ ಹೋದಾಗ ಅವ್ರ ಟೀಚರ್ ಕೇಳಿದ್ರಂತೆ, ನೀವ್ ಯಾಕೆ ಹೇಳಿದ್ರಿ? ಅವಾಗ ಟೀಚರ್ ಹೇಳಿದ್ರಂತೆ, ಇಲ್ಲ ನಾನು ಅವನಿಗೆ ಅವ್ರ ಅಪ್ಪಗೆ ಏನೋ ಒಂದು ವಿಷಯ ಹೇಳಿದ್ದೆ, ಅವನು ಹೇಳಿಲ್ಲ, ಆದ್ರೂ ಕೂಡ ನಾನು ಹೇಳಿದೆ ಅಂತ ಹೇಳಿದ. ಅದಕ್ಕೆ ಅವನ ಸ್ನೇಹಿತ ಹೇಳಿದ, ಇಲ್ಲ ಸರ್ ಹೇಳ್ಬಿಟ್ಟ, ಇಲ್ಲ ಸರ್ ಅಂತ ಹೇಳ್ಬಿಟ್ಟ. ಅದಕ್ಕೆ ನಾನು ಅಂತಂದೆ. ಚಿಕ್ಕ ವಿಷಯ ಅಲ್ವಾ? ತುಂಬಾ ಚಿಕ್ಕ ವಿಷಯ ಅಲ್ವಾ? ಯಾಕೆ ಆಡ್ಬೇಕು? ಒಬ್ಬ ಸ್ನೇಹಿತ ಅವನ್ನ ಬಿಟ್ಕೊಟ್ಟಿದ್ದಕ್ಕೆ ಅಷ್ಟು ನೋವಾಗುತ್ತೆ ಮಕ್ಕಳಿಗೆ. ತಂದೆ ತಾಯಿಗಳು ನೀವು ಬಿಟ್ಕೊಟ್ರೆ ನೋವಾಗಲ್ವಾ ಮಕ್ಕಳಿಗೆ? ಇವತ್ತು ಮಕ್ಕಳಿಗೆ ಮಾತಾಡುವಂಥದ್ದು ಬೇಕು, ಅವ್ರ ಜೊತೆಗೆ ಕೂತು ಮಾತಾಡುವಂಥದ್ದು ಬೇಕು. ನಿಮ್ಮ ಮಾತನ್ನ ಕೇಳಿಸ್ಕೊಂಡು ಸಾಕು, ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ರಿ. A good parent will listen to their children. ಒಬ್ಬ ಒಳ್ಳೆಯ ಪಾಲಕ ತಮ್ಮ ಮಕ್ಕಳ ಮಾತನ್ನ ಕೇಳಿಸ್ಕೊಳ್ತಾರೆ. ಆಫೀಸ್ಗೆ ಹೋಗಿ ಬಂದ 5 ನಿಮಿಷ ಮಕ್ಕಳ ಹತ್ರ ಕೂತ್ಕೊಳ್ಳಿ, ಅವ್ರು ಏನ್ ಹೇಳ್ತಾರೆ ಕೇಳಿ. ಅವ್ರು ಮಾತಾಡ್ಬೇಕಂತ ಆಸೆ ಪಡ್ತಾರೆ, ನೀವು ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತೀರ? ನಿಮ್ ಬಿಸಿ ನೀವಿದ್ರೆ ಮಕ್ಕಳನ್ನ ನೀವು ಬೆಳೆಸಲಿಕ್ಕೆ ಆಗಲ್ಲ. ಯೇಸು ಸ್ವಾಮಿ ಕೂಡ ಕೇಳಿಸ್ಕೊಂಡು, ಯೇಸುಸ್ವಾಮಿ ಕೂಡ ಕೇಳಿಸ್ಕೊಂಡು ಮಕ್ಕಳು ಯೇಸುಸ್ವಾಮಿ ಹತ್ರ ಬಂದಾಗ ಶಿಷ್ಯರೇ ಎಲ್ಲ ಬರಬೇಡಿ. ಯೇಸುಸ್ವಾಮಿ ಹೇಳಿದ್ರು ಗೊತ್ತಾ? ಮಕ್ಕಳನ್ನ ನನ್ನ ಬಳಿಗೆ ಬರಗೊಡಿಸಿರಿ, ಪರಲೋಕ ರಾಜ್ಯವು.
ಇವತ್ತು ತಂದೆ ತಾಯಿಗಳಾಗಿರುವಂತ ನಾವು ಎಲ್ಲಿ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ? 4 ಕಾರ್ಯ. ಯಾವುದು? ಮೊದಲನೇದು ಓಪನ್ ಓಪನ್, ಎರಡನೇದು ಬ್ಲೈಂಡ್ ಸ್ಪಾಟ್, ಮೂರನೇದು ನಾಲ್ಕನೇದು ಅನ್ನೋದು. ಎಲ್ಲ ಕಣ್ಣುಗಳನ್ನ ಮುಚ್ಚಂడి. ಇದು ನಮ್ಮ ಕೈಗೆ ಸಾಧ್ಯ ಆಗಲ್ಲ. ನಾವು ದೇವರ ಸಹಾಯ ಕೇಳಬೇಕು. ದೇವರ ಜ್ಞಾನವಿಲ್ಲದೆ, ದೇವರ ಪ್ರಸನ್ನತೆ ಇಲ್ಲದೆ, ದೇವರ ಸಹಾಯವಿಲ್ಲದೆ ನಾವು ನಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸಲಿಕ್ಕಾಗಲ್ಲ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಂడి. ಕಣ್ಣುಗಳನ್ನು ಮುಚ್ಚಿ ದೇವರ ಸಹಾಯ ಮಾಡಬೇಕು. ದೇವರೇ, ನಾವು ಮಕ್ಕಳನ್ನ ಬೆಳೆಸಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ನಮ್ಮಿಂದ ಸಾಧ್ಯ ಇಲ್ಲ ಸ್ವಾಮಿ, ನಾವು ಬಲಹೀನರು. ನಮಗಿರುವಂತ ಜ್ಞಾನ ಸಾಲದು ಸ್ವಾಮಿ. ನನಗಿನ್ನು ಮಕ್ಕಳಾಗಿಲ್ಲ, ಪರವಾಗಿಲ್ಲ. ಸಭೆಯಲ್ಲಿ ಅನೇಕ ಜನ ಮಕ್ಕಳಿದ್ದಾರೆ, ನೀವು ಅವ್ರನ್ನ ನೋಡ್ಕೊಳ್ಬೇಕು. ನನ್ನ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಪರವಾಗಿಲ್ಲ, ಅವ್ರ ಮೊಮ್ಮಕ್ಕಳ ನೀವು ಅವ್ರನ್ನ ನೋಡ್ಕೊಳ್ಬೇಕಲ್ಲ. ಪ್ರಾರ್ಥನೆ ಮಾಡಿ, ದೇವರಿಗೆ ಕೇಳಿ, ದೇವರಿಗೆ ಜ್ಞಾನ ಕೊಡ್ರಿ ಸ್ವಾಮಿ, ಜ್ಞಾನ ಕೊಡ್ರಿ ಸ್ವಾಮಿ. ನೀನು ಬರುವಷ್ಟರೊಳಗೆ ನಿನಗಾಗಿ ಒಂದು ವೈರಾಗ್ಯವುಳ್ಳ ಜನಾಂಗವನ್ನ ನಾವು ಕಟ್ಟಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ನಮ್ಮ ಮಕ್ಕಳು ನಿನ್ನನ್ನು ಪ್ರೀತಿಸುವಂತ ಜನಾಂಗವಾಗಿ ಮಾರ್ಪಡಬೇಕು. ನಮ್ಮ ಕುಟುಂಬ ನಿನ್ನನ್ನು ಪ್ರೀತಿಸುವಂತ ಜನಾಂಗವಾಗಿ ಮಾರ್ಪಡಬೇಕು. ನನ್ನ ಮಕ್ಕಳು, ಅವರ ಮಕ್ಕಳು, ನಮ್ಮ ತಲೆಮಾರು ನಿನ್ನನ್ನು ಸೇವಿಸಬೇಕು ಸ್ವಾಮಿ ಎಂಬುದಾಗಿ ನಾವು ಕೇಳಬೇಕು. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ನಿನ್ನ ಪ್ರಸನ್ನತೆ ಬೇಕು ಸ್ವಾಮಿ, ನಿನ್ನ ಸಹಾಯ ಬೇಕು ಸ್ವಾಮಿ. ಕೇಳ್ರಿ, ದೇವರ ಸಹಾಯವನ್ನು ಕೇಳ್ರಿ. ದೇವರೇ, ನಮಗೆ ತಂದೆ ತಾಯಿಯಾಗಿರುವಂತ ನಮಗೆ ಜ್ಞಾನ ಕೊಡ್ರಿ ಸ್ವಾಮಿ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ಸ್ತೋತ್ರ ದೇವರೇ. ದೇವರನ್ನ ಕೇಳಿದ್ರೆ ನಾವೆಲ್ಲ ಹಾಗೆ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸೋಣ. ದೇವರೇ, ನಿನಗಾಗಿ ಒಂದು ಜನಾಂಗವನ್ನ ಕಟ್ಟಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಕೇಳಿದ್ರೆ, ದೇವರೇ ನಮಗೆ ಸಹಾಯ ಮಾಡಿ. ಲಾರ್ಡ್, ವಿ ನೀಡ್ ಯುವರ್ ಹೆಲ್ಪ್. ದೇವರೇ, ನಿನ್ನ ಸಹಾಯ ಬೇಕು. ದೇವರೇ, ನಿನ್ನ ಸಹಾಯ ಬೇಕು ಸ್ವಾಮಿ. ನಿನ್ನ ಸಹಾಯ ಬೇಕು ಸ್ವಾಮಿ. ಹಲ್ಲೆಲೂಯಾ. ಕರಗಳೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮ ಎಂದೆಂದಿಗೂ ಆರಾಧಿಸುವೆ. ಕರಗಳೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮ ಎಂದೆಂದಿಗೂ ಆರಾಧಿಸುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಕರುಣೆಯ ಕರ್ತನೇ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ನನ್ನಯ ಕರ್ತನೇ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಕರಗಳೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ.
ದೇವರಪ್ಪ ನಿಮ್ಮನ್ನು ಆರಾಧಿಸ್ತೇವೆ, ನಮಗೆ ಸಹಾಯ ಮಾಡಿ. ನೀವು ಒಳ್ಳೆಯ ಸ್ವಾಮಿ, ನಾವು ಕೇಳಿಸಿಕೊಳ್ಳುವಂತ ಪ್ರತಿಯೊಂದನ್ನು ನಮ್ಮ ಜೀವಿತದಲ್ಲಿ ನಾವು ಪಾಲಿಸಲಿಕ್ಕೆ, ನಿನಗೆ ವಿಧೇಯರಾಗಿ ನಿನ್ನನ್ನು ಸನ್ಮಾನಿಸುವವರಾಗಿ ನಾವು ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ಆಮೆನ್. ಕೂತ್ಕೊಳ್ಳಿ.